ಸ್ನೇಹಿತರೆ, ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ಕೈಸ್ ದ ಲಿಮಿಟ್ ಮುಂದುವರಿತಾ ಇದೆ. ಆಕಾಶ ಮಿತಿ ಅಂತ ಹೇಳುವಂಥ ಅದ್ಭುತವಾಗಿರ್ತಕ್ಕಂಥ ಕ್ಯಾನ್ವಾಸಲ್ಲಿ ಸಾಧಕರನ್ನು ಪರಿಚಯ ಮಾಡ್ತಾ ಇದ್ದೇವೆ. ವಾರಕ್ಕೊಂದು ಸಾಧಕರ ಕತೆ ಮುಂದುವರಿತಾ ಇದೆ. ಇವತ್ತು ನಮ್ಮ ಜೊತೆಗೆ ಶ್ರೀ ನರೇಂದ್ರ ಎಲ್ ನಾಯಕ್ ಇದ್ದಾರೆ. ಸ್ನೇಹಿತರೆ, ಮಂಗಳೂರಿನಲ್ಲಿ ಎಕ್ಸ್ಪರ್ಟ್ ವಿದ್ಯಾಸಂಸ್ಥೆಗಳನ್ನು ಆರಂಭ ಮಾಡಿ ಅದರ ಪ್ರವರ್ತಕರಾಗಿ ಇವತ್ತು ಬಹಳ ಎತ್ತರಕ್ಕೆ ಹೋಗಿರತಕ್ಕಂಥ ಒಂದು ಹೆಸರು. ಸ್ನೇಹಿತರೆ, ಇವತ್ತು ಎಕ್ಸ್ಪರ್ಟ್ ವಿದ್ಯಾಸಂಸ್ಥೆಯೊಟ್ಟಿಗೆ ಗುರುತಿಸಿಕೊಂಡಿರ್ತಕ್ಕಂಥವರು. ವರ್ಷಕ್ಕೊಂದು 6,500 ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಮೂಲಕ, ಶಿಕ್ಷಣದ ಮೂಲಕ ಅವರ ಪ್ರಬುದ್ಧತೆಯನ್ನು ಹೊರಗೆ ತಂದು ಅವರಿಗೆ ಬದುಕಿಗೆ ಒಂದು ದಾರಿ ತೋರಿಸ್ತಾ ಇರತಕ್ಕಂಥವ್ರು. ಹೌದು ಸ್ನೇಹಿತರೆ, ಅವ್ರ ಜೊತೆ ಮಾತಾಡೋಣ. ನಾನು ಅತ್ಯಂತ ಪ್ರೀತಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ನರೇಂದ್ರ ಎಲ್ ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾಳ ವಿಶೇಷವಾಗಿ ಇವತ್ತು ನಮ್ಮ ನಾಡಿನ ಶಿಕ್ಷಣ ತಜ್ಞರಾಗಿ, ಶಿಕ್ಷಣದ ಪ್ರವರ್ತಕರಾಗಿ, ವಿದ್ಯಾಸಂಸ್ಥೆಗಳನ್ನು ಆರಂಭ ಮಾಡಿದವರಾಗಿ ಬಹಳ ಹೆಸರನ್ನು ಮಾಡಿದ್ದೀರಿ ಸರ್. ಬಟ್ ಯಾವುದೇ ಒಂದು ದೊಡ್ಡ ಸಾಧನೆಗೆ ಒಂದು ಬಾಲ್ಯ ಬಹಳ ದೊಡ್ಡ ಕೊಡುಗೆಯನ್ನು ಕೊಡುವಂಥದ್ದು. ಸಾಸ್ತಾನ ಅಂತ ಹೇಳುವಂಥ ಭಾಳ ಪುಟ್ಟ ಗ್ರಾಮ, ಉಡುಪಿ ತಾಲೂಕಿನ ಸಾಸ್ತಾನ. ನಿಮ್ಮ ಬದುಕು ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್. ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಕತೆ ನೀವೇ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್ ರಾಜೇಂದ್ರ ಭಟ್ ಅವರೇ. ಒಂದು ಪುಟ್ಟ ಗ್ರಾಮ ಇರ್ಬೋದು, ಬಟ್ ನೀವು ಹೇಳಿದಾಗ ಅಷ್ಟು ಎತ್ತರದ ಮಟ್ಟಿಗೆ ನಾವು ಬೆಳೆದಿದ್ದೇವೆ ಅಂತ ನನಗನ್ನಿಸೋದಿಲ್ಲ. ಯಾಕಂದರೆ ಸಾಧಿಸುವಂಥದ್ದು ಬಹಳಷ್ಟು ಇದೆ. ಬಟ್ ಒಂದೇ ನಮ್ಮ ದೊಡ್ಡವರು ನಮಗೆ ಒಂದು ನಮ್ಮ ತಂದೆ ತಾಯಿಯವರು ಕೊಟ್ಟ ಒಂದು ಸಂಸ್ಕಾರ ಏನಂತ ಹೇಳಿದರೆ, ಯಾವುದನ್ನೇ ನೀವು ಮಾಡಿ ಅದನ್ನು ಮನಸ್ಸಿಟ್ಟು ಮಾಡಿ ಅಂತ. ಇನ್ ಅದರ್ ವರ್ಡ್ಸ್, ಯು ಡೂ ಇಟ್ ವಿತ್ ದ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್. ಇಟ್ ಕ್ಯಾನ್ ನೆವರ್ ಬಿಕಮ್ ಎ ಫೇಲಿಯರ್. ಸಾಸ್ತಾನ ಅನ್ನೋದು ಒಂದು ಉಡುಪಿ ಜಿಲ್ಲೆಯ ಒಂದು ಹೌದು, ಒಂದು ಹಳ್ಳಿ, ಸಾಂಸ್ಕೃತಿಕ ಗ್ರಾಮ ಸರ್. ಅದನ್ನು ಕಲಾವಿದರ ಸಂತೆ ಅಂತ ಕರೀತೇನೆ ನಾನು. ಕರೆಕ್ಟ್. ಅಲ್ಲಿ ಪ್ರತಿ ಮನೆಯಲ್ಲಿ ಕೂಡ ಕಲಾವಿದರೆ. ಹೌದು. ಹೆಮ್ಮೆ ಅನ್ನಿಸ್ತದೆ ಆ ಊರಿಂದ ನಾನು ಹುಟ್ಟಿ ಬೆಳೆದು ಬಂದವನು ಅಂತ. ನಮ್ಮದೊಂದು ಒಂದು ಬಡ ಕುಟುಂಬ ಇತ್ತು. ಅಂದರೆ ನಮ್ಮ ತಂದೆ ತಾಯಿಗೆ 8 ಜನ ಮಕ್ಕಳು, ನಾನು 7ನೇವನು. ಬಟ್ ಕಲೀಲಿಕ್ಕೆ ಒಂದು ಹುಷಾರಿದ್ದರಿಂದ ಮನೆಯಲ್ಲಿ ಸಾಕಷ್ಟು ಕಷ್ಟಗಳು, ಗದ್ದೆ ಬೇಸಾಯ. ನಮ್ಮ ತಂದೆಗೆ ಗಾಡಿ ಎತ್ತಿತ್ತು ಆವಾಗ. ಅದು ಆ ಕೆಲಸ ಸಹ ಮಾಡಬೇಕು, ಮನೆದು ಕೆಲಸ ಸಹ ಮಾಡಬೇಕು, ಶಾಲೆಗೆ ಸಹ ಹೋಗಬೇಕು. ಹೈಸ್ಕೂಲಲ್ಲಿ ಅಲ್ಲಿ ಚೇತನ ಪ್ರೌಢ ಶಾಲೆ ಅಂತ ಹಂಗಾರಗಟ್ಟೆ ಹೌದು, ಅಲ್ಲಿ ನಮ್ಮ ಮನೆಯಿಂದ 1.5 ಕಿಲೋಮೀಟ್ರ್ ಇದೆ. ಡೈಲಿ ನಡ್ಕೊಂಡು ಹೋಗೋದು ನಾವು. ಅದರಲ್ಲಿ ಹೈಸ್ಕೂಲಲ್ಲಿ ಕನ್ನಡ ಮೀಡಿಯಮ್ ಅದು. ಅಲ್ಲಿದ್ದು ರೋಲ್ ಆಫ್ ಆನರ್ ನನಗೆ. ಅಂದರೆ ಆ ವರ್ಷ ಹೈಯೆಸ್ಟ್ ಸ್ಕೋರ್ ಮಾಡಿದವನು ನಾನು. ನನಗೆ ಆ ರಿಸಲ್ಟ್ ಬಂದವಾಗ ಹೆಡ್ ಮಾಸ್ಟರ್ ಹೇಳಿದರು, ನರೇಂದ್ರ ನಿನಗೆ ರೋಲ್ ಆಫ್ ಆನರ್. ನನಗೆ ರೋಲ್ ಆಫ್ ಆನರ್ ಅಂದರೆ ಏನಂತಲೇ ಗೊತ್ತಾಗಲಿಲ್ಲ ಆವಾಗ, ಟು ಬಿ ಫ್ರ್ಯಾಂಕ್. ಅಂದರೆ ಆ ಒಂದು ಎಕ್ಸ್ಪೋಜರ್ ಇರಲಿಲ್ಲ. ಬಟ್ ಸಬ್ಜೆಕ್ಟ್ ಎಲ್ಲ ಕರೆಕ್ಟ್ ಅರ್ಥ ಮಾಡ್ಕೊಂಡಿದ್ದೇವೆ. ಕ್ಲಾಸಲ್ಲಿ ಮನಸ್ಸು ಕೊಟ್ಟು ಪಾಠ ಕೇಳಿಕೊಂಡು, ಮತ್ತು ಪರೀಕ್ಷೆ ಅಂತ ಆದವಾಗ ಅದರದ್ದು ಸೀರಿಯಸ್ನೆಸ್, ಮತ್ತು ಚೆನ್ನಾಗಿ ನಾವು ಪ್ರೆಸೆಂಟ್ ಮಾಡಬೇಕು. ನಾವು ಚೆನ್ನಾಗಿ ಕಲಿದಿದ್ದರೆ ನಮಗೆ ಮುಂದೆ ಭವಿಷ್ಯ ಒಳ್ಳೇದಿರಲಿಕ್ಕಿಲ್ಲ ಅಂತ ಒಂದು ಹೆದರಿಕೆ ಇತ್ತು ನಮಗೆ. ಆ ಹೆದರಿಕೆ ಇದೆಯಲ್ಲ, ಅದು ನಮಗೆ ಕಲೀಲಿಕ್ಕೆ ಪ್ರೇರೇಪಣೆ ಕೊಟ್ಟಿತು. ಮತ್ತು ನಮ್ಮ ಮನೆಯದು ಪರಿಸ್ಥಿತಿ ಸಹ ಅಂದರೆ ಕೆಟ್ಟ ಪರಿಸ್ಥಿತಿ ಅಂತ ಹೇಳೋದಿಲ್ಲ ನಾನು, ಬಟ್ ಏನೋ ಒಂದು ಕಷ್ಟದ ಪರಿಸ್ಥಿತಿ ಇತ್ತು. ಕೆಟ್ಟದಲ್ಲ, ಕಷ್ಟದ ಪರಿಸ್ಥಿತಿ ಇತ್ತು. ಆ ಪರಿಸ್ಥಿತಿಯೇ ನಮಗೆ ಮುಂದೆ ನೀನು ಚೆನ್ನಾಗಿ ಕಲಿಬೇಕು, ಮುಂದೆ ನೀನು ಒಂದು ಒಳ್ಳೆಯ ಒಂದು ನಿನ್ನ ಭವಿಷ್ಯ ರೂಪುರೇಷೆ ಹೊಂದಬೇಕಂತಾದರೆ ಚೆನ್ನಾಗಿ ಕಲಿಬೇಕಂತ. ಚೆನ್ನಾಗಿ ಕಲಿತೆ. PUC ಕೋಟ ವಿವೇಕ ಜೂನಿಯರ್ ಕಾಲೇಜಲ್ಲಿ ಮಾಡಿದೆ. ಅದಕ್ಕಿಂತ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮಲ್ಲಿ ಸಂಸ್ಕಾರ ಕೊಟ್ಟಿರ್ತಕ್ಕಂಥ ಪ್ರೈಮರಿ ಶಾಲೆ, ಸಂಗೀತದ ಆಸಕ್ತಿ ಮೂಡಿಸಿರ್ತಕ್ಕಂಥ ಪ್ರೈಮರಿ ಶಾಲೆ, ಅತಿ ಅದ್ಭುತವಾಗಿರ್ತಕ್ಕಂಥ ಶಿಕ್ಷಕರು. ನನಗೆ ಸಂಗೀತ ಆಸಕ್ತಿ ನನಗೆ ಪ್ರೈಮರಿ ಶಾಲೆ ಕೊಟ್ಟೋದಕ್ಕಿಂತ ನನ್ನ ತಂದೆ ಅದಕ್ಕೆ ಮೂಲ ಕಾರಣ. ಪ್ರೈಮರಿ ಶಾಲೆಯಲ್ಲಿ ಸಂಗೀತದ ಆಸಕ್ತಿ ಕೊಡುವಂಥ ಕೆಲಸ ಅಲ್ಲಿ ಪ್ರೈಮರಿ ಶಾಲೆಯಲ್ಲಿ ಆಗಲಿಲ್ಲ. ಆದರೆ ಪ್ರೈಮರಿ ಶಾಲೆಯಲ್ಲಿ ಬೇರೆ ಏನೆಲ್ಲ ನಾವು ಮಾಡಬೇಕು, ಲೀಡರ್ಶಿಪ್ ಕ್ವಾಲಿಟೀಸನ್ನು ಹೇಗೆ ಬೆಳೆಸ್ಕೊಳ್ಳೋದು. ನಾನು ಸ್ಕೂಲ್ ಪೀಪಲ್ ಲೀಡರ್ ಆಗಿದ್ದೆ ನನ್ನ ಎಲಿಮೆಂಟ್ರಿ ಶಾಲೆಯಲ್ಲಿ. ಮತ್ತು ನಾವು ಹೇಗೆ ಕಲಿಬೇಕು, ನಮ್ಮ ಟೀಚರ್ಸ್ ಎಲ್ಲ ಭಾಳ ಚೆನ್ನಾಗಿದ್ದರು. ಸಂಗೀತದೊಂದು ವಿಷಯ ಬಿಟ್ಟರೆ ಬೇರೆ ಎಲ್ಲ ವಿಚಾರದಲ್ಲಿ ಒಳ್ಳೆ ನಮಗೆ ಸಂಸ್ಕಾರ ಕೊಟ್ಟಿದ್ದಾರೆ ಶಾಲೆಯ ಮೇಷ್ಟ್ರು. ನಾವು ಯಾವತ್ತೂ ಮರೀಲಿಕ್ಕಿಲ್ಲ. ಬಟ್ ನನ್ನ ತಂದೆ, ನನ್ನ ಅಕ್ಕ ಅವರೆಲ್ಲ ಸಂಗೀತದ ಬಗ್ಗೆ ನನಗೆ ಭಾಳಷ್ಟು ಪ್ರೇರೇಪಣೆ ಕೊಟ್ಟಿದ್ದಾರೆ. ಆ ವಿಷಯವೇ ಬೇರೆ, ಸಂಗೀತದ ವಿಚಾರವೇ ಬೇರೆ. ಅದು ಬೇಕಾದರೆ ಆಮೇಲೆ ಹೇಳ್ತೇನೆ ನಾನು. ಹಾಗೆ ಒಂದು ಆ ಅಟ್ಮಾಸ್ಫಿಯರ್, ಒಂದು ಶಾಂತ ವಾತಾವರಣ, ತುಂಬ ಡೈವರ್ಷನ್ಸ್ ಅಂತಿರಲಿಲ್ಲ. ಅದೇ ಆ ಪರಿಸ್ಥಿತಿಯೇ ನಮಗೆ ಕಲಿಬೇಕು ಅಂತ ಒಂದು ಪ್ರೇರೇಪಣೆ. ಬಹಳ ಪ್ರಮುಖವಾಗಿ
ಸಾಸ್ತಾನ್ ಅಂತ ಒಂದು ಪುಟ್ಟ ಊರಲ್ಲಿ ಹುಟ್ಟಿ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಿ ತುಂಬ ದೊಡ್ಡದಾಗಿರ್ತಕ್ಕಂಥ ಕೋಟ ವಿವೇಕ ಪದವಿ ಪೂರ್ವ ಕಾಲೇಜಿಗೆ ಬಂದ್ರಿ. ಅದೊಂದು ವಿಶ್ವವಿದ್ಯಾನಿಲಯ ಇದ್ದ ಹಾಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾಲೇಜ್ ಅದು. ಸರ್ ಅಲ್ಲಿ ಹೇಗಿತ್ತು ವಾತಾವರಣ ಅಂತ? ನಿಮಗೆ ಒಳ್ಳೆ ಸಂಸ್ಕಾರ ಕೊಟ್ಟಂಥ ಅಧ್ಯಾಪಕರು ಯಾರು? ವಿವೇಕ ಜೂನಿಯರ್ ಕಾಲೇಜಲ್ಲಿ 2 ವರ್ಷ ನಾನು ಫಸ್ಟ್ PUC ಮತ್ತು ಸೆಕೆಂಡ್ PUC ಮಾಡಿದ್ದೆ ಕೋಟದಲ್ಲಿ. ಡೈಲಿ ಒಂದು ಸಾಧಾರಣ 5 ಕಿಲೋಮೀಟರ್ ಇದೆ ನಮ್ಮ ಮನೆಯಿಂದ. ಡೈಲಿ ಸೈಕಲಲ್ಲಿ ಹೋಗೋದಿತ್ತು ನಾವು. ಈಗ ನೆನಪಿಸ್ಕೊಂಡ್ರೆ ಒಂದು ಏನೋ ಒಂದು ಒಳ್ಳೆಯ ಒಂದು ಅನುಭವ. ಈಗ ನೋಡಿ ನಮ್ಗೆ ಏನೆಲ್ಲ ಅನುಭವ ಸಿಕ್ಕಿದೆ ಅದು ಈಗಿನ ಮಕ್ಕಳಿಗೆ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ನಮಗೆ ಈ ಮಾಡರ್ನ್ ಟೈಪ್ ಅನುಭವ ಇದೆ, ಮತ್ತು ಹಳೆಯ ಕಾಲದ ಅನುಭವಗಳು ಸಹ ಇದೆ. ಎತ್ತಿನ ಗಾಡಿಯಲ್ಲಿ ಹೋದ ಅನುಭವ ಸಹ ಇದೆ, ಫ್ಲೈಟಲ್ಲಿ ಹೋದ ಅನುಭವವೂ ಇದೆ. ಆ ಅನುಭವ ಈಗಿನ ಮಕ್ಕಳಿಗೆ ಸಿಗೋದಿಲ್ಲ. ಆ ರೀತಿಯಲ್ಲಿ ನಾವು ನಿಜವಾಗಿ ಧನ್ಯರು. ಯಾಕಂದರೆ ಮಾನವ ಜನ್ಮ ಒಂದೇ ಇರೋದು. ಅದರಲ್ಲಿ ಎಷ್ಟೆಲ್ಲ ಅನುಭವ ಪಡಿತೀರಿ, ಒಳ್ಳೆಯ ಅನುಭವ ಪಡಿತೀರಿ, ಅದೊಂದು ಪುಣ್ಯದ ಕೆಲಸ ಅದು ಆ್ಯಕ್ಚುಲಿ. ಅಂಥ ಪುಣ್ಯ ನಮಗಿದೆ. ಸೊ ವಿ ಮಸ್ಟ್ ಬಿ ಥ್ಯಾಂಕ್ಫುಲ್ ಟು ಅವರ್ ಪೇರೆಂಟ್ಸ್. ಸರ್ 2 ವರ್ಷ ವಿವೇಕ ಪದವಿ ಪೂರ್ವ ಕಾಲೇಜ್, ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಸೈನ್ಸ್ ತಗೊಂಡ್ರಿ, ಗ್ರೇಟ್ ಟೀಚರ್ಸ್. ಸೈನ್ಸ್ ತಗೊಳ್ಳುವಾಗ ನನಗೆ ಮುಂದೆ ಏನಾದರೂ ಒಂದು ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂಥ ಒಂದು ಇದನ್ನಾಗಬೇಕು ಅದಾಗಬೇಕಂತ ಒಂದು ಕರೆಕ್ಟ್ ಗೈಡೆನ್ಸ್ ಅಂತ ಒಂದು ಇರಲಿಲ್ಲ. ಬಟ್ ಏನಾದರೂ ಒಂದು ಆಗಬೇಕು ಅಂತ. ಸೊ ಮನಸ್ಸು ಕೊಟ್ಟು ಕಲ್ತಿದ್ದೇನೆ ನಾನು. ಐ ಗಾಟ್ 91.3% ಇನ್ ಸೆಕೆಂಡ್ PUC 1982 ಸೊ ನನಗೆ ಫಸ್ಟಿಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು ಮೈಸೂರು ಯೂನಿವರ್ಸಿಟಿ, ಮಲೆನಾಡು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನಲ್ಲಿ. ನಾನು ಫಸ್ಟ್ ಪ್ರಿಫರೆನ್ಸ್ ಅದೇ ಹಾಕಿದ್ದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇದಕ್ಕೆ ನಾನು NITಗೆ ಸುರತ್ಕಲ್ ಆವಾಗ REC ಅಂತ ಹೇಳ್ತಾಯಿದ್ರು, ಅದನ್ನು ಹಾಕಿದ್ರೆ ಅದು ಸಿಕ್ತಿತ್ತು. ನನಗಷ್ಟು ಡಿಫ್ರೆನ್ಸ್ ಗೊತ್ತಿರಲಿಲ್ಲ. ಬಟ್ ರಿಪೆಂಟ್ ಮಾಡ್ತಾ ಇಲ್ಲ. ಈವನ್ ಆ ಕಾಲೇಜ್ ಸಹ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿಗೆ ಇಟ್ ವಾಸ್ ದ ಬೆಸ್ಟ್ ಇನ್ ದ ಸ್ಟೇಟ್ ದ್ಯಾಟ್ ಟೈಮ್. ಆ್ಯಂಡ್ ಐ ಸ್ಟಡಿಡ್ ವೆರಿ ವೆಲ್ ಫಾರ್ 4 years ಆ್ಯಂಡ್ ಐ ಪಾಸ್ಡ್ ಔಟ್ ವಿತ್ ಡಿಸ್ಟಿಂಕ್ಷನ್. ಸೊ ಹಾಗೆ ಇಂಜಿನಿಯರಿಂಗ್ ಶಿಕ್ಷಣ ಲೈಫ್ ಹೇಗಿತ್ತು ಅಂತ ಹೇಳಿ. ಅದರ ಮನೆ ಬಿಟ್ಟು ನೀವು ಬಹಳ ದೊಡ್ಡ ಊರಿಗೆ ಹೋಗಿದ್ದೀರಿ. ದೊಡ್ಡ ಊರಂತಾದರೂ ಸಹ ನಾವು ಆ ಇಂಜಿನಿಯರಿಂಗ್ ಕಾಲೇಜ್ ಇರುವ ಆ ಪ್ಲೇಸ್ ಇದೆ ಅಲ್ಲ, ಅದು ಸಿಟಿ ಹಾಗೆ ಇರಲಿಲ್ಲ. ಒಂದು ಒಳ್ಳೆಯ ಶಾಂತ ವಾತಾವರಣ ಇತ್ತು. ನಾನು ಜಾಯ್ನ್ ಆಗಿ 1 ತಿಂಗಳಲ್ಲಿ ನನಗೆ ಬಳ್ಳಾರಿ ಮೆಡಿಕಲ್ ಕಾಲೇಜಿಗೆ ಜಾಯ್ನ್ ಆಗಲಿಕ್ಕೆ ನನಗೆ ಮೆರಿಟ್ ಲಿಸ್ಟಲ್ಲಿ ನನಗೆ ರಿಜಿಸ್ಟರ್ ಪೋಸ್ಟ್ ಬಂತು. ಬಟ್ ನನಗೆ ಆವಾಗ ಕರೆಕ್ಟ್ ಏನು ಮಾಡೋದು, ಫಸ್ಟ್ ಇಂಜಿನಿಯರಿಂಗ್ ಬಂದಾಗಿದೆ, ಬೇಡಪ್ಪ ಮೆಡಿಕಲ್ ಅಂತ. ಹಾಗೆ ಆ ರೀತಿಯಲ್ಲಿ ಹೋಯ್ತು ವಿನಃ ಅದರ್ವೈಸ್ ನನಗೆ ಐ ಡೋಂಟ್ ನೋ, ಐ ವುಡ್ ಹ್ಯಾವ್ ಗಾಟ್ ಎಂದು ಇಷ್ಟೊತ್ತಿಗೆ ನಾನು ಡಾಕ್ಟರ್ ಆಗ್ತಿದ್ದೇನೋ. ಬಟ್ ಪಶ್ಚಾತ್ತಾಪ ಇಲ್ಲ, ಏನಾದರಾಗು ಒಳ್ಳೆಯದಾಗು ಅಂತ. ಸೊ ಐ ಆಮ್ ಹ್ಯಾಪಿ ವಿತ್ ದ ವೇ ಇನ್ ವಿಚ್ ಐ ಆಮ್. 4 ವರ್ಷದ ಅನುಭವ. ನಾವೊಂದು ರೂಮ್ ಮಾಡ್ಕೊಂಡಿದ್ವಿ, ಒಂದು ಮನೆ ಮಾಡ್ಕೊಂಡಿದ್ವಿ. ಈ ನಮ್ಮ ದಕ್ಷಿಣ ಕನ್ನಡದ ಒಂದು 6 ಮಂದಿ ಒಟ್ಟಿಗೆ ಒಂದು ಮನೆ ಮಾಡ್ಕೊಂಡಿದ್ವಿ. ನಾವೇ ತರಕಾರಿ ತರೋದು, ನಾವೇ ಬೇಯಿಸ್ಕೊಳ್ಳೋದು, ಸೆಲ್ಫ್ ಕುಕ್ಕಿಂಗ್ ಮಾಡಿ ಒಳ್ಳೆಯ ಒಂದು ಅಡುಗೆ ಎಲ್ಲ ಹೇಗೆ ಮಾಡೋದಂತ ಆವಾಗ ಕಲ್ತ್ವಿ. ಸೊ ಒಳ್ಳೊಳ್ಳೆ ಅನುಭವ. ಮತ್ತು ಬೇರೆ ಬೇರೆ ಊರಿಂದ ಜನರು ಬರುವಾಗ ಅವರೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡೋದು ಹೇಗೆ, ಮಾತಾಡೋದು ಹೇಗೆ, ಸೊ ಇದನ್ನೆಲ್ಲ ಆವಾಗ ಕಲ್ತ್ವಿ ನಾವು. ಅದು ಒಂದು ವಿಶೇಷ ಅನುಭವ. ಯಾವಾಗಲೂ ವಿಶೇಷ ಅನುಭವ ಸಿಕ್ಕಬೇಕಂತಾದರೆ ಎಕ್ಸ್ಪೀರಿಯನ್ಸ್, ಮನೆಯಿಂದ ದೂರ ಹೋಗಬೇಕು ಅಂತ ಹೇಳ್ತಾರೆ. 99% ಇಟ್ ಇಸ್ ಟ್ರೂ. ಆಗಿನ ಕಾಲದಲ್ಲಂತೂ ಟ್ರೂ. ಈಗಿನ ಕಾಲದಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಎಲ್ಲ ಕಡೆ ಸಿಗ್ತದೆ. ಐ ಡೋಂಟ್ ನೋ ಟು ವಾಟ್ ಎಕ್ಸ್ಟೆಂಟ್ ಇಟ್ ಇಸ್ ಟ್ರೂ. ಸರ್ ಬಹಳ ಪ್ರಮುಖವಾಗಿ ಸರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಇಟ್ಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್ ಕರೀತಾರೆ. ಸಂಶೋಧನೆಗಳ ಅಮ್ಮ ಅದು. ಭಾಳ ಅದ್ಭುತವಾಗಿರ್ತಕ್ಕಂಥ ನಿಮಗೆ ಬ್ರಾಂಚ್ ಸಿಕ್ಕಿತ್ತು, ಚೆನ್ನಾಗಿ ಸ್ಟಡಿ ಮಾಡಲಿಕ್ಕಾಯಿತು, ಒಳ್ಳೆ ರ್ಯಾಂಕ್ ಸಿಕ್ಕಿತ್ತು, ಅಲ್ಲಿಂದ ನೀವು ಟಾಪರ್ ಆಗಿ ಹೊರಗೆ ಬಂದ್ರಿ. ಸೊ ಹೊರಗೆ ಬರೋ ನಿಮ್ಮ ವಿಷನ್ ಹೇಗಿತ್ತು ಅಂತ ಹೇಳಿ. ಆವಾಗ ನಮ್ಮ ಮನಸ್ಸಲ್ಲಿ ಟು ಬಿ ಫ್ರ್ಯಾಂಕ್ ಒಂದು ಒಳ್ಳೆ ಕಂಪನಿಗೆ ಜಾಯ್ನ್ ಆಗಬೇಕು. ಎಲ್ಲೋ ನಮ್ಮ ಅಣ್ಣ SS ನಾಯಕ್ ಅಂತ ಚಾರ್ಟರ್ಡ್ ಅಕೌಂಟೆಂಟ್, ಅವರು ಆವಾಗ ಹೇಳ್ತಾಯಿದ್ರು. ಅವರು ಬಾಂಬೆಯಲ್ಲಿ CA ಮಾಡ್ತಾಯಿದ್ರು ಆವಾಗ. ಈಗ ಮಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಅವರು, ಎ ಸೀನಿಯರ್ ಚಾರ್ಟರ್ಡ್ ಅಕೌಂಟೆಂಟ್. ಅವರು ಹೇಳಿದರು, ನೀನು ICWA ಮಾಡಬೇಕು. ICWA ಇಸ್ ಲೈಕ್ CA. ICWA ಈಸ್ ದ ಸ್ಪೆಷಲೈಸೇಷನ್ ಇನ್ ಕಾಸ್ಟಿಂಗ್, CA ಇಸ್ ದ ಸ್ಪೆಷಲೈಸೇಷನ್ ಇನ್ ಅಕೌಂಟ್ಸ್. ಹಾಗೆ ಕಂಪನಿ ಸೆಕ್ರೆಟರಿ CS ಅನ್ನೋದು ಸ್ಪೆಷಲೈಸೇಷನ್ ಇನ್ ಕಂಪನಿ ಲಾ. ಸೊ ದೇ ಆರ್ ಆಲ್ ಹ್ಯಾವಿಂಗ್ ಈಕ್ವಲ್ ಸ್ಟೇಟಸ್. ಅವ್ರು ಹೇಳಿದರು, ಇಂಜಿನಿಯರಿಂಗ್ ಮಾಡಿ ನೀನು ICWA ಮಾಡಿದರೆ ಕಾಸ್ಟ್ ಇಂಜಿನಿಯರ್ ಆಗಿ ಯು ವಿಲ್ ಬಿ ಅಬ್ಸಾರ್ಬ್ಡ್ ಬೈ ದ ಟಾಪ್ ಕಂಪನೀಸ್. ಇಟ್ ಹ್ಯಾಸ್ ಗಾಟ್ ಎ ವೆರಿ ಗುಡ್ ಸ್ಕೋಪ್, ಯು ಬೆಟರ್ ಡೂ ICWA ಅಂತ ಹೇಳಿದರು. ಸೊ ಅದೊಂದು ಮನಸ್ಸಿನ ಕಾರ್ನರಲ್ಲಿತ್ತು. ಆವಾಗೆಲ್ಲ ಈ ಕ್ಯಾಂಪಸ್ ಇಂಟರ್ವ್ಯೂ ಎಲ್ಲ ಅಷ್ಟು ಇರಲಿಲ್ಲ. ಸೊ ಇಂಜಿನಿಯರಿಂಗ್ ಆದ ಕೂಡಲೇ ನಾವು ಅಪ್ಲೈ ಮಾಡಬೇಕಿತ್ತು. ಆವಾಗ ಈ ನಿಮ್ಮ ಸಾಫ್ಟ್ವೇರ್ ಇದೆಲ್ಲ ಇನ್ನೂ ರೆಡಿ ಆಗಿರಲಿಲ್ಲ. ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಎಲ್ಲ ಹೊರಗೆ ಬಂದಿರಲಿಲ್ಲ ಆವಾಗ 1986ಅಲ್ಲಿ. ಸೊ ಆವಾಗ ನಾವು ರಿಸಲ್ಟ್ ಬಂದ ಕೂಡಲೇ
ಬೇರೆ ಬೇರೆ ಕಂಪನಿಗೆ ಅಪ್ಲೈ ಮಾಡಬೇಕಿತ್ತು. ಎಕ್ಸಾಮ್ ಆಗಿ ನೆಕ್ಸ್ಟ್ ಡೇ ನಾನು ಊರಿಗೆ ಬಂದವಾಗ ಆವಾಗ ನಮ್ಮ ಅಣ್ಣ ಅಲ್ಲಿ CA ಮುಗಿಸ್ಕೊಂಡು ಊರಿಗೆ ಬಂದಿದ್ದರು. ಅವ್ರು ಹೇಳಿದ್ರು ನಾವು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ. ನಾನು ಹೇಳಿದೆ ನಾನು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ನಾನು ಕಂಪನಿ ಜಾಬಿಗೆ ಹೀ ಸೆಡ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಕೋಚಿಂಗ್ ಕ್ಲಾಸ್, ಆಮೇಲೆ ನೋಡೋಣ ನಿನಗೆ ಕಂಪನಿ ಜಾಬಿಗೆ ಹೋಗಬೇಕಾದ್ರೆ ನೀನು ಹೋಗಿ ಆಮೇಲೆ ಅಂತ ಹೇಳಿದರು. ಸೊ ಸ್ಟಾರ್ಟ್ ಮಾಡಿದ್ವಿ. ಐ ನೆವರ್ ನ್ಯೂ ದ್ಯಾಟ್ ನನಗೆ ಏನೋ ಟೀಚಿಂಗ್ ಎಬಿಲಿಟಿ ಇದೆ, ದ್ಯಾಟ್ ಆ್ಯಪ್ಟಿಟ್ಯೂಡ್ ಐ ಹ್ಯಾವ್ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಎಲ್ಲೋ ಒಂದು ಅಡಗಿಕೊಂಡಿತ್ತೇನೋ ಅದೊಂದು ಟ್ಯಾಲೆಂಟ್. ಸೊ ಸ್ಟಾರ್ಟ್ ಮಾಡಿದ್ವಿ. ಒಂದು CA ಇಂಟರ್ಮೀಡಿಯೇಟಿಗೆ ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಫಸ್ಟ್ ಕ್ಲಾಸಲ್ಲಿ ಒಂದು 7 ಸ್ಟೂಡೆಂಟ್ಸ್ ಇದ್ದರು. ಎಲ್ಲರೂ ನನಗಿಂತ ದೊಡ್ಡವರು. ಐ ವಾಸ್ ಜಸ್ಟ್ 21, 22 ಆವಾಗ. BCom ಆಗಿ CAಗೆ ಬರೋರೆಲ್ಲ ಇಂಟರ್ಮೀಡಿಯೇಟ್ ಎಲ್ಲ ನನಗಿಂತ ದೊಡ್ಡವರೇ ಇದ್ದರು. ಫಸ್ಟ್ ನಾನು ಕ್ಲಾಸ್ ತಗೊಳ್ಳುವಾಗ ಡಿಸೆಂಬರ್ 29, 1986 ಆವಾಗ ನಮ್ಮ ರಿಸಲ್ಟ್ಸ್ ಬಂದಿರಲಿಲ್ಲ. ಮೊದಲ CA ಇನ್ಸ್ಟಿಟ್ಯೂಟ್ ಆಗಿತ್ತು ಅದು, ಮೊದಲಿತ್ತು. ಹಾಂ, ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಮಟ್ಟಿಗೆ ಇದ್ರೋ ಏನೋ, ಬಟ್ ಮಂಗಳೂರಲ್ಲಿ ಒಂದು ಕರೆಕ್ಟ್ ಅಂತ ಒಂದು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು, ಒಂದು ಅಫಿಷಿಯಲ್ ಆಗಿ ಒಂದು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು ನಾವು. ಸೊ ಫಸ್ಟ್ ಕ್ಲಾಸ್ ಎಕ್ಸ್ಪರ್ಟಲ್ಲಿ ಫಸ್ಟ್ ಕ್ಲಾಸ್ ಡಿಸೆಂಬರ್ 29, 1986 ನಾನು ತಗೊಂಡದ್ದು. ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂತ ಆ ಟಾಪಿಕ್ ನನಗಿನ್ನೂ ನೆನಪಿದೆ. ಸೊ ಒಂದು 10 ದಿವಸದಲ್ಲಿ ಆ 7 ಇರುವ ಸಂಖ್ಯೆ 30 ಆಯಿತು. 1 ತಿಂಗಳೊಳಗೆ ಅದು 50 ಆಯಿತು. ಹಾಗೆ ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೊಂಡು ಬಂತು ಇನ್ಸ್ಟಿಟ್ಯೂಷನ್. ಒಂದು 3-4 ವರ್ಷ ಆದ ಕೂಡ CA ಇಂಟರ್ಮೀಡಿಯೇಟಿಂದ ಮ್ಯಾಥಮೆಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಸಿಲೆಬಸ್ಸಿಂದ ತೆಗೆದ್ರು ಅವರು. ಆಮೇಲೆ CA ಫೈನಲಿ ಆಪ್ರೇಷನ್ ರಿಸರ್ಚ್ ನಾನು ಟೀಚ್ ಮಾಡ್ತಾಯಿದ್ದೆ. ಅದು ನನ್ನ ಇಂಜಿನಿಯರಿಂಗಲ್ಲಿ ನಾನು ಎಲೆಕ್ಟಿವ್ ಸಬ್ಜೆಕ್ಟ್ ಆಗಿತ್ತು. ಸೊ ಒಂದು 3-4 ವರ್ಷದಲ್ಲಿ CA ಕೋಚಿಂಗನ್ನು ನಾವು ಸ್ಟಾಪ್ ಮಾಡಬೇಕಾಯ್ತು ನಾನು. ಹೌದು. ನಮ್ಮ ಅಣ್ಣ ಆಮೇಲೆ ಅವರು ಪ್ರಾಕ್ಟೀಸಲ್ಲಿ ಬ್ಯುಸಿ ಆದರು. ಅವ್ರು ಹೇಳಿದ್ರು ನೋಡು ನೀನು ಕಂಟಿನ್ಯೂ ಮಾಡೋದಾದ್ರೆ ಮಾಡು, ನಾನಂತೂ ಮಾಡೋದಿಲ್ಲ ಅಂತ ಹೇಳಿದರು. ಅವ್ರು ಬ್ಯುಸಿ ಆದರು. ಸೊ ದೆನ್ ಐ ಹ್ಯಾಡ್ ಟು ಥಿಂಕ್. ಆವಾಗ ಸೈಮಲ್ಟೇನಿಯಸ್ಲಿ ನಾನು ICAA ಇಂಟರ್ಮೀಡಿಯೇಟಿಗೆ ನಾನು ಕಲಿತಾ ಇದ್ದೆ. ನಮ್ಮ ಅಣ್ಣನ ಕ್ಲಾಸಿಗೆ ಕೂತ್ಕೊಳ್ತಾ ಇದ್ದೆ ನಾನು. ಸೊ ಹೀ ಈಸ್ ಆಲ್ಸೋ ಎ ವೆರಿ ಗುಡ್ ಟೀಚರ್. ಸೊ 1990 89 ನಾನು ICAA ಇಂಟರ್ಮೀಡಿಯೇಟನ್ನು ಕಂಪ್ಲೀಟ್ ಮಾಡಿದ್ದೀನಿ ಫಸ್ಟ್ ಅಟೆಂಪ್ಟ್. ಅಣ್ಣನಿಗೆ ಆಶ್ಚರ್ಯ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದು ICAA ಕಾಮರ್ಸ್ ಇದು ಸ್ಪೆಷಲೈಸೇಷನ್ ಇಟ್ಸ್ ರಿಯಲಿ ಗುಡ್ ಅಂತ. ನನಗನ್ನಿಸಲಿಲ್ಲ. ನಾನು ಅನಿಸಿದೆ ನನಗೆ 68% ಕಡಿಮೆ ಬಂತು ಅಂತ. ಆವಾಗ ಅಣ್ಣ ಹೇಳಿದ್ರಲ್ಲ 68% ಇಸ್ ಎ ವೆರಿ ಗುಡ್ ಪರ್ಸೆಂಟೇಜ್ ಇನ್ ICAA ಅಂತ ಹೇಳಿ. ಹೌದು, ಏನೋ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಹೌದು ಸ್ನೇಹಿತರು, ಬಹಳಷ್ಟು ಮಾತನಾಡಿ ಬಾಕಿ ಇರ್ತಕ್ಕಂಥದ್ದು ನರೇಂದ್ರ ಎಲ್ ನಾಯ್ಕ್ ಅವರು ಮಾತಾಡ್ತಾ ಇದ್ದಾರೆ. ಎಕ್ಸ್ಪರ್ಟ್ ವಿದ್ಯಾಸಂಸ್ಥೆಗಳ ಅಧ್ವರ್ಯವರು. ಸಾಕಷ್ಟು ಅವ್ರ ಥರ ಶೈಕ್ಷಣಿಕ ಅನುಭವ ಇದೆ, ಅಕಾಡೆಮಿಕ್ ಗೈಡೆನ್ಸ್ ಕೊಡುವಂಥ ಶಕ್ತಿ ಅವರಿಗಿದೆ. 1000 ವಿದ್ಯಾರ್ಥಿ ಪ್ರತಿ ವರ್ಷ ಅವ್ರು ಕೋಚಿಂಗ್ ಕೊಡ್ತಾ ಇದ್ದಾರೆ. ಬಹಳ ಶ್ರೇಷ್ಠವಾದ ವಿದ್ಯಾಸಂಸ್ಥೆಯಾಗಿ ಎಕ್ಸ್ಪರ್ಟನ್ನು ಮುನ್ನಡೆಸ್ತಾ ಇದ್ದಾರೆ. ಮತ್ತಷ್ಟು ಮಾತುಕತೆ ಬಾಕಿ ಇದೆ ಸ್ನೇಹಿತರೆ. ಒಂದು ಬ್ರೇಕ್ ತಗೋತಾ ಇದ್ದಾರೆ. ಸ್ನೇಹಿತರೆ, ಮತ್ತೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮುಂದುವರಿತಾ ಇದೆ. ಸ್ಕೈಸ್ ದ ಲಿಮಿಟ್, ಆಕಾಶವೇ ಮಿತಿ, ವಾರಕ್ಕೊಂದು ಸಾಧಕರ ಕಥೆಯ ಇನ್ನೊಂದು ಚರಣ ಇವತ್ತು ಮುಂದಕ್ಕೆ ಹೋಗ್ತಾ ಇದೆ. ನಮ್ಮ ಜೊತೆಗೆ ಪ್ರೊಫೆಸರ್ ನರೇಂದ್ರ ಎಲ್ ನಾಯ್ಕ್ ಅವರಿದ್ದಾರೆ. ಅತಿ ಶ್ರೇಷ್ಠವಾದ ಅಧ್ಯಾಪಕರು, 1000 ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡುವ ಸಾಮರ್ಥ್ಯ ಇರ್ತಕ್ಕಂಥವರು, ಎಕ್ಸ್ಪರ್ಟ್ ವಿದ್ಯಾಸಂಸ್ಥೆಗಳನ್ನ ಭಾಳ ಎತ್ತರಕ್ಕೆ ತಗೊಂಡು ಹೋಗಿರ್ತಕ್ಕಂಥವ್ರು. ನನಗೆ ಸಾಕಷ್ಟು ಅವ್ರ ಬಗ್ಗೆ ಕುತೂಹಲ ಇದೆ, ಅವರ ಬದುಕನ್ನು ತಿಳ್ಕೊಳ್ಬೇಕು ಅಂತ ಜಿಜ್ಞಾಸೆಗಳಿದೆ. ನಾನು ಮತ್ತೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ಒಂದಕ್ಕೊಂದು ನನಗೆ ಆ ಕಾಂಬಿನೇಷನ್ ಅರ್ಥ ಆಗ್ತಾ ಇಲ್ಲ. ನೀವು ಕಲ್ತದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇಲ್ಲಿ ಬಂದು ಕಾಸ್ಟಿಂಗನ್ನು ಕಲ್ತ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದಿರಿ. ಆಮೇಲೆ ICAA ಇಂಟರ್ನ ಪೂರ್ತಿ ಮಾಡಿದಿರಿ, ಒಳ್ಳೆ ಮಾರ್ಕ್ಸ್ ತಗೊಂಡ್ರಿ. ಮತ್ತೆ ನಿಮಗೆ ಟೀಚ್ ಮಾಡಬೇಕು ಅಂತ ಅನ್ನಿಸ್ತು. ನೀವು ಜಾಯ್ನ್ ಅದು NITKನ. ಅಂದರೆ ಈಗ ನನ್ನ ನೀವು ಆವಾಗ ಒಂದು ಮಾತು ಹೇಳಿದ್ರಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈಸ್ ದ ಮದರ್ ಆಫ್ ಆಲ್ ದ ಬ್ರಾಂಚಸ್ ಅಂತ ಒಂದು ಮಾತು ಹೇಳಿದ್ರಿ. ಇಟ್ಸ್ ಎ ವೆರಿ ವರ್ಸಟೈಲ್ ಕೋರ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನೋದು. ಅದರಲ್ಲಿ ನಾವು ಸಾಕಷ್ಟು ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸಿಗೆ ರಿಲೇಟೆಡ್ ಆದ ಸಬ್ಜೆಕ್ಟ್ಸ್ಗಳಿರ್ತವೆ. ಅದನ್ನು ಭಾಳಷ್ಟು ಕಲ್ತಿರ್ತೇವೆ ನಾವು. ಮತ್ತು ನೀವು ಡೆಪ್ತಾಗಿ ಕಲ್ತರೆ ಅದ್ರ ಬಗ್ಗೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಬರ್ತದೆ ನಿಮಗೆ. ಐ ಸ್ಟಡಿಡ್ ವೆರಿ ವೆಲ್. ಆ್ಯಂಡ್ ನಾನು ಆವಾಗಲೇ ಹೇಳಿದಂತೆ ನಾವು CA ಕೋಚಿಂಗನ್ನು ಸ್ಟಾರ್ಟ್ ಮಾಡಿ ಒಂದು 3-4 ವರ್ಷದಲ್ಲಿ ಆ CA ಕೋಚಿಂಗ್ ಅನ್ನೋದು ಇಂಟರ್ಮೀಡಿಯೇಟಲ್ಲಿ ಮ್ಯಾಥ್ಸ್ ಸ್ಟ್ಯಾಟ್ಸ್ ತೆಗೆದಿದ್ದರಿಂದ, ಸೊ 1990 ಐ ಹ್ಯಾಡ್ ಟು ಥಿಂಕ್ whether I can go as a technical person in some companies or shall I continue with the coaching classes here. ನಾನು ಆಲೋಚನೆ ಮಾಡಿದ್ದೆ, ತುಂಬ ಆಲೋಚನೆ ಮಾಡಿದ್ದೆ ಏನು ಮಾಡ್ಬೋದು ಅಂತ. ಆವಾಗ ಸಾಕಷ್ಟು ಕಾಂಟ್ಯಾಕ್ಟ್ ಡೆವಲಪ್ ಆಗಿತ್ತು ಮಂಗಳೂರಲ್ಲಿ. ನೀವು ನಂಬಲಿಕ್ಕೆಲ್ಲ ಒಂದು 3-4 ವರ್ಷದಲ್ಲಿ ಅಟ್ಲೀಸ್ಟ್ 300 ಸ್ಟೂಡೆಂಟ್ಸ್ ಆಫ್ ಮೈನ್ ಹ್ಯಾಡ್ ಬಿಕಮ್ ಚಾರ್ಟರ್ಡ್ ಅಕೌಂಟೆಂಟ್ಸ್. ಸೊ ಈಗ ಮಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವ ಈ ಸಾಧಾರಣ ಒಂದು ಅರೌಂಡ್ 45-50 ಏಜ್ನವ್ರು ಯಾರಿದ್ದಾರೆ, ಅದರಲ್ಲಿ ನನ್ನ ಪ್ರಕಾರ ಒಂದು ಅಟ್ಲೀಸ್ಟ್ 50% ಆರ್ ಮೈ ಸ್ಟೂಡೆಂಟ್ಸ್.
ನಿಮ್ಮ ಕ್ಲಾಸಲ್ಲಿ ಕೂತವರು? ಹೌದೌದೌದು. ಮೀನ್ಸ್ ಅವರ್ ಸ್ಟೂಡೆಂಟ್ಸ್ ಆಫ್ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸಸ್ ಸಿಸ್ಟಮ್ಯಾಟಿಕ್ ಆಗಿ. ಓಕೆ, ಆಮೇಲೆ ಆವಾಗ ನನ್ನ ರಿಸಲ್ಟ್ ಬಂದ ಕೂಡಲೇ 87 ಫೆಬ್ರವರಿಯಲ್ಲಿ ರಿಸಲ್ಟ್ ಬಂದ ಕೂಡಲೇ ನಾನು NITKಯಲ್ಲಿ ಆವಾಗ ಕಾಲ್ ಫಾರ್ ಮಾಡಿದರು ಲೆಕ್ಚರರ್ ಪೋಸ್ಟಿಗೆ. ಆ ಲೆಕ್ಚರರ್ ಪೋಸ್ಟಿಗೆ ನಾನು ಅಪ್ಲೈ ಮಾಡಿದೆ. ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂಲ್ಲಿ ಸುಮಾರು 1 ಗಂಟೆ ಇಂಟರ್ವ್ಯೂ ಇತ್ತು. ಐ ಗಾಟ್ ಎ ಜಾಬ್, ಯಾ. ಆ್ಯಂಡ್ ದೆನ್ ಐ ಗಾಟ್ ದ ಆಪರ್ಚುನಿಟಿ ಟು ಟೀಚ್ ಫಾರ್ ಫೈನಲ್ ಇಯರ್ ಸ್ಟೂಡೆಂಟ್ಸ್, ಆ್ಯಂಡ್ ದಟ್ ವಾಸ್ ಅನದರ್ ಬಿಗ್ ಚಾಲೆಂಜ್ ಇನ್ ದ ಮೋಸ್ಟ್ ರೆಪ್ಯೂಟೆಡ್ ಕಾಲೇಜ್. ಹಾಂ, ಆ್ಯಂಡ್ ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. 2 years ಐ ವಾಸ್ ವರ್ಕಿಂಗ್ ದೇರ್. ಆ್ಯಂಡ್ ಆವಾಗ NITKಯಲ್ಲಿ ಬೆಳಿಗ್ಗಿಂದ ಸಂಜೆವರೆಗೆ ಅರ್ಲಿ ಮಾರ್ನಿಂಗ್ ಇಲ್ಲಿ CA ಕೋಚಿಂಗ್ ಕ್ಲಾಸು, ಆಮೇಲೆ ಸಂಜೆ ಬಂದ ನಂತರ ಪುನಃ ಕ್ಲಾಸು. ಇಟ್ ವಾಸ್ ಹೆಕ್ಟಿಕ್. ಐ ಹ್ಯಾಡ್ ಟು ಪ್ರಿಪೇರ್ ಫಾರ್ ದ್ಯಾಟ್. ಐ ಹ್ಯಾಡ್ ಟು ಪ್ರಿಪೇರ್ ಹಿಯರ್ ಆಲ್ಸೋ, ಆ್ಯಂಡ್ ಇಟ್ ವಾಸ್ ಹೆಕ್ಟಿಕ್. ಬಟ್ ವಿ ವೇರ್ ಎಂಜಾಯಿಂಗ್ ದ್ಯಾಟ್ ಹೆಕ್ಟಿಕ್ ಶೆಡ್ಯೂಲ್. ಯಾಕಂದರೆ ಕಷ್ಟಪಡೋದೇನಂತ ನಮಗೆ ಹಿರಿಯವರು ಹೇಳಿಕೊಟ್ಟಿದ್ದಾರೆ ಸಣ್ಣದಿರುವಾಗ. ಅದು ತುಂಬ ಯೂಸ್ ಆಯಿತು. ಆಮೇಲೆ ನಾವು 1990 ನಾವು PUC ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೆ ನಾನು. ಸರ್, ಭಾಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದರೆ, NITKಲ್ಲಿ ಟೀಚ್ ಮಾಡ್ತಾ ಒಳ್ಳೆ ಸ್ಯಾಲ್ರಿ ತಗೊಳ್ತಾ ಒಳ್ಳೆ ಪ್ರೊಫೈಲ್ ಬೆಳೆಸ್ಕೊಳ್ತಾ ನಾಲೆಜ್ ಬೆಳೆಸ್ಕೊಳ್ತಾ ಇರುವಾಗ ನಿಮಗೆ ಕೋಚಿಂಗನ್ನು ಮತ್ತೆ ಆರಂಭಿಸಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಹೇಳಿ? ನೋಡಿ, NITK ಅನ್ನೋದು ಭಾಳ ರಿಸ್ಕ್ ಅಂತ ಅನಿಸಿಲ್ಲ ನಿಮಗೆ? ಹೌದು. ನೋಡಿ, ಯಾವುದೇ ಮನುಷ್ಯ ರಿಸ್ಕ್ ತಗೊಳ್ಳದೆ ಲೈಫಲ್ಲಿ ಮೇಲೆ ಬರಲಿಕ್ಕೆ ಆಗೋದಿಲ್ಲ ನನ್ನ ಪ್ರಕಾರ. ಎನಿಬಡಿ. ನೀವು ರಿಸ್ಕು ಯಾವಾಗಲೂ ಅಟ್ ದ ಏಜ್ ಆಫ್ 60 ತಗೊಳ್ಳೋದಕ್ಕಿಂತ ವೆನ್ ಯು ಆರ್ ಅರೌಂಡ್ 20-25 ಯು ಟೇಕ್ ದ ರಿಸ್ಕ್, ಆ್ಯಂಡ್ ರಿಸ್ಕ್ ಇನ್ ಎ ಪ್ರಾಪರ್ ವೇ, ಪ್ಲ್ಯಾನ್ಡ್ ರಿಸ್ಕ್ ತಗೊಳ್ಬೇಕು. ಆವಾಗ ನಾನು ಆಲೋಚನೆ ಮಾಡಿದೆ, NITKಲ್ಲಿ ನಾನು ಜಾಸ್ತಿ ಅಂದರೆ ಆಮೇಲೆ M.Tech ಮಾಡಿ ಐ ಹ್ಯಾವ್ ಟು ಬಿಕಮ್ ಎ ಪ್ರೊಫೆಸರ್. ಇಟ್ಸ್ ಆಲ್ಸೋ ಗ್ರೇಟ್. ಇಟ್ಸ್ ನಥಿಂಗ್. ದೇರ್ ಆರ್ ಗ್ರೇಟ್ ಪ್ರೊಫೆಸರ್ಸ್ ಇನ್ NITK ಇವನ್ ಟುಡೇ, ವೆರಿ ಪಾಪ್ಯುಲರ್. ಬಟ್ ನನಗೆ ಆ ರೀತಿಯಲ್ಲಿ ಆ ಡೈರೆಕ್ಷನಲ್ಲಿ ಹೋಗೋದು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ವಿ ಹ್ಯಾವ್ ಟು ಡೂ ಸಮಥಿಂಗ್ ಆಫ್ ಅವರ್ ಓನ್. ಏನೋ ಅದು ಆವಾಗ ಮನಸ್ಸಲ್ಲಿ ಬಂತು. ಕಷ್ಟ ಆದರೆ ಕಷ್ಟ, ಇದರಲ್ಲಿ ಏನಾದರೂ ನಾವು ಸಾಧನೆ ಮಾಡಬೇಕು. ವೇರ್ NITKಲೆಲ್ಲ ಒಂದು ಬೇರೆ ಆರ್ಗನೈಸೇಷನಲ್ಲಿ ವರ್ಕ್ ಮಾಡೋದಕ್ಕೂ ನಮ್ಮದೇ ಆದ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿ ಅದರಲ್ಲಿ ವರ್ಕ್ ಮಾಡೋದಕ್ಕೂ ಡಿಫರೆನ್ಸ್ ಇದೆ. ಅಫ್ಕೋರ್ಸ್ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಮೆಂಟಾಲಿಟಿ. ಮೈ ಮೆಂಟಾಲಿಟಿ ವಾಸ್ ಟು ಹ್ಯಾವ್ ಅವರ್ ಓನ್ ಆ್ಯಂಡ್ ಟು ಡೂ ಸಮಥಿಂಗ್ ಫಾರ್ ಅವರ್ ಓನ್. ಸೊ ಸ್ಟಾರ್ಟ್ ಮಾಡಿದ್ವಿ. PUC ಸ್ಟಾರ್ಟ್ ಮಾಡಿದ್ವಿ. PUCಯಲ್ಲಿ ಸೈನ್ಸ್ ಸಬ್ಜೆಕ್ಟ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಅಂತ. ಅಫ್ಕೋರ್ಸ್ ಬಯಾಲಜಿ ಐ ಹ್ಯಾಡ್ ಟೇಕನ್ ದ ಹೆಲ್ಪ್ ಆಫ್ ಸಮ್ ಅದರ್ ಪ್ರೊಫೆಸರ್. ಆ್ಯಂಡ್ PCM ನಾನೇ ಕಲಿಸ್ತಿದ್ದೆ ಫಸ್ಟ್ ಒಂದು 3-4 ವರ್ಷ ನಾನೇ ಕಲಿಸ್ತಿದ್ದೆ. ದೆನ್ ಐ ಟುಕ್ ದ ಹೆಲ್ಪ್ ಆಫ್ ಡಿಫ್ರೆಂಟ್ ಪ್ರೊಫೆಸರ್ಸ್, ದೋಸ್ ಹು ಆರ್ ವೆರಿ ಗುಡ್ ಇನ್ ದ ಸಬ್ಜೆಕ್ಟ್. ಬೆಳೀತಾ ಬಂತು. ಈಗ 28 years ಆಯಿತು, 1987 ಇಲ್ಲಿವರೆಗೆ. ಹೇಗೆ 28 ವರ್ಷಗಳು ಹೋದು ಅಂತಲೇ ಗೊತ್ತಿಲ್ಲ. ಸೊ ವೆನ್ ಐ ಲುಕ್ ಬ್ಯಾಕ್, ಐ ವಿಲ್ ನೆವರ್ ರಿಪೆಂಟ್ ದ್ಯಾಟ್ ಸಮ್ವೇರ್ ಇಟ್ ವಾಸ್ ಡ್ರ್ಯಾಗಿಂಗ್. ನೆವರ್. ಇಟ್ ವಾಸ್ ಗುಡ್ ಗೋಯಿಂಗ್ ಥ್ರೂ ಔಟ್. ಕಷ್ಟಗಳು ಬರ್ತವೆ, ಕಷ್ಟಗಳು ಮನುಷ್ಯರಿಗೆ ಅಲ್ವಾ ಬರೋದು. ಸೊ ವಿ ಹ್ಯಾವ್ ಟು ಫೇಸ್ ಇಟ್ ಆ್ಯಂಡ್ ಓವರ್ಕಮ್, ದೆನ್ ಯುವರ್ ಸ್ಟ್ರೆಂತ್ ವಿಲ್ ಬಿಕಮ್ ಮೋರ್. ಸರ್, ಎಕ್ಸ್ಪರ್ಟ್ನ ಮೊದಲ ಬ್ಯಾಚ್ ಹೇಗಿತ್ತು ಅಂತ ಹೇಳಿ? CET ಕೋಚಿಂಗ್ ಭಾಳ ಜನಪ್ರಿಯವಾಗ್ತಾ ಇತ್ತು. ಅದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ ಜನರಲ್ಲಿ. ನೋಡಿ, ಆವಾಗ ಕೋಚಿಂಗ್ ಬಗ್ಗೆ ಕನ್ಸೆಪ್ಟೇ ಗೊತ್ತಿರಲಿಲ್ಲ. ಹೌದು. ಈಗ ನೋಡಿ, ಕೋಚಿಂಗ್ ಅನ್ನೋದು ಯಾವಾಗಲೂ ರಿಕ್ವೈರ್ಡ್ ಫಾರ್ ಎನಿ ಕಾಂಪಿಟಿಷನ್. ನೀವು ಯಾವುದೇ ಒಂದು ಕಾಂಪಿಟಿಷನಲ್ಲಿ ಯಾವುದೇ ಒಂದು ಆ್ಯಕ್ಟಿವಿಟಿ ಕಾಂಪಿಟೇಟಿವ್ ಆಗಿದ್ದರೆ ಇಟ್ ರಿಕ್ವೈರ್ಸ್ ಎಕ್ಸ್ಟ್ರಾ ಟ್ರೈನಿಂಗ್. ಹಾಗೆ ನೋಡ್ಲಿಕ್ಕೆ ಹೋದರೆ ನಮ್ಮ ಗೌರ್ಮೆಂಟ್ ಏನು ಎಕ್ಸಾಮ್ ಮಾಡ್ತದೆ ನೋಡಿ, ಅದು ಸಹ ಒಂದು ಕಾಂಪಿಟಿಷನ್ನೇ. ಆ ಎಕ್ಸಾಮಲ್ಲಿ ಫಸ್ಟ್ ಯಾರು, ಸೆಕೆಂಡ್ ಯಾರು, 95 ಅಬೋವ್ ಯಾರು, 90 ಅಬೋವ್ ಯಾರು, 85 ಅಬೋವ್ ಯಾರು, ಇಟ್ಸ್ ಎ ಕಾಂಪಿಟಿಷನ್. CET ಅನ್ನೋದು ಡೆಫಿನೆಟ್ಲಿ ಇಟ್ ಇಸ್ ಕಾಂಪಿಟಿಷನ್, ಬಿಕಾಸ್ ಗೌರ್ಮೆಂಟ್ ಹ್ಯಾಸ್ ಟು ಅಲೋಟ್ ದ ಸೀಟ್ಸ್ ಟು ಡಿಫರೆಂಟ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಕಾಲೇಜ್. ಹೌ ಇಟ್ ಕ್ಯಾನ್ ಅಲೋಟ್? ಓನ್ಲಿ ಆನ್ ದ ಬೇಸ್ ಆಫ್ ಮೆರಿಟ್. ಸೊ ವಾಟ್ ಈಸ್ ದ ಮೆರಿಟ್? ದಿಸ್ ಎ ಕಾಂಪಿಟಿಷನ್. ಸೊ ಕಾಂಪಿಟಿಷನ್ ಬಂದಾಗ ಎಲ್ಲರಿಗೂ ಒಂದು ತವಕ ಇರ್ತದೆ, ನಾವು ಒಳ್ಳೇದು ರ್ಯಾಂಕ್ ತೆಗಿಬೇಕು, ನಾವು ಒಳ್ಳೇದು ಇದು ಮಾಡಬೇಕು. ಸೊ ಆಬ್ವಿಯಸ್ಲಿ ದೇ ವಿಲ್ ಗೋ ಫಾರ್ ಟ್ರೈನಿಂಗ್. ಆ್ಯಂಡ್ ವಿತ್ whom they will go for training? The training in which the training period is very effective. So students might have thought that the expert is the place where they can get the training very effectively. They started coming and we got good results every time. ಅದೇ ಹೇಳೋದು ನಾನು. ನಮ್ಮ ತಂದೆಯವರು ಹೇಳ್ತಾ ಇದ್ರು, ನಮ್ಮ ತಂದೆ ತಾಯಿ ಹೇಳ್ತಾ ಇದ್ರು, ವಾಟ್ ಎವರ್ ಯು ಡೂ ವಿತ್ ದ ಡೆಡಿಕೇಶನ್ ಆ್ಯಂಡ್ ಸಿನ್ಸಿಯಾರಿಟಿ ಆ್ಯಂಡ್ ಹಾರ್ಡ್ ವರ್ಕ್, ಇಟ್ ಕ್ಯಾನ್ ನೆವರ್ ಬಿ ಎ ವೇಸ್ಟ್. ಸೊ ದಟ್ಸ್ ವಾಟ್ ವಿ ಡಿಡ್. ಇಟ್ ನೆವರ್ ಬಿಕಮ್ ಎ ವೇಸ್ಟ್. ಇಟ್ ವಾಸ್ ಯೂಸ್ಫುಲ್ ಫಾರ್ ಮೆನಿ ಸ್ಟೂಡೆಂಟ್ಸ್. ಸೊ ಹಾಗೆ ಅದು ಬೆಳ್ಕೊಂಡು ಬಂತು. ಆಮೇಲೆ ರ್ಯಾಂಕ್ಗಳು ಬರಲಿಕ್ಕೆ ಸ್ಟಾರ್ಟ್ ಆದ್ವಿ ನಮಗೆ. ಸರ್, ಫಸ್ಟ್ ರ್ಯಾಂಕ್ ಯಾವಾಗ ಬಂತು ಅಂತ ಹೇಳಿ? ನಮಗೆ ಫಸ್ಟ್ ರ್ಯಾಂಕ್ ಒಮ್ಮೆ 1998 ಬಂದಿತ್ತು ನಮಗೆ. 1998 ಒಂದು ಹುಡುಗಿ, ಸ್ಮಿತಾ ಶ್ಯಾಮ್ ಅಂತ, ಉಡುಪಿ ಹುಡುಗಿ, ಅವಳು. ಬಟ್ ಈಗ ಐ ಥಿಂಕ್ ಶಿ ಸೆಟಲ್ಡ್ ಇನ್ US ಆ್ಯಂಡ್ ವೆರಿ ಇಂಟೆಲಿಜೆಂಟ್. ಶಿ ಈಸ್ ದ ಡಾಟರ್ ಆಫ್ ಒನ್ ಪ್ರೊಫೆಸರ್. ಆ ಹುಡುಗಿ PUCಗೆ ಕೋಚಿಂಗಿಗೆ ಇಲ್ಲಿ ಬರ್ತಾಯಿದ್ಲು 1997. ಆ್ಯಂಡ್ ಶಿ ಗಾಟ್ ಫಸ್ಟ್ ರ್ಯಾಂಕ್ ಇನ್ ಬೋರ್ಡ್ ಎಕ್ಸಾಮ್. ಆವಾಗ ರ್ಯಾಂಕ್ ಅನೌನ್ಸ್ ಮಾಡ್ತಾಯಿದ್ರು ಬೋರ್ಡ್ ಎಕ್ಸಾಮಿಗೆ.
and CET medical also she got first rank. So getting first rank in this as well as that, it is a unique performance. ಮೊದಲು ಕೋಚಿಂಗ್ ಕ್ಲಾಸ್ ಆಗ್ತಾ ಇರುವಾಗ ನಾನು ಹೇಳಿದ್ದೆ ಒಮ್ಮೆ, ಹೀಗೆ ಒಂದು ಮೋಟಿವೇಟ್ ಮಾಡಲಿಕ್ಕೆ ಮಕ್ಕಳಿಗೆ, ನೋಡಿ, ಇಫ್ ಎನಿಬಡಿ ಸ್ಕೋರ್ಸ್ ಫಸ್ಟ್ ರ್ಯಾಂಕ್ ಇನ್ ಬೋತ್ ಬೋರ್ಡ್ ಎಕ್ಸಾಮ್ ಆ್ಯಸ್ ವೆಲ್ ಆಸ್ CET, ಐ ವಿಲ್ ಗಿವ್ ಎ ಕ್ಯಾಶ್ ಅವಾರ್ಡ್ ಆಫ್ 10,000 rupees ಅಂತ. 10,000 1997 ದೊಡ್ಡ ವಿಷಯ ಅದು. ಅದು ನಮ್ಮ ಮಟ್ಟಿಗೆ ದೊಡ್ಡ ವಿಷಯ ಇತ್ತು ಆವಾಗ. ಸೊ ಹೀಗೆ ನಾನು ಅಂದ್ಕೊಂಡಿದ್ದು ಯಾರು ತರಲಿಕ್ಕೆ, ಹಾಗೆ ಫಸ್ಟ್ ಎರಡರಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಫಸ್ಟ್ ಬಂದು ಅದರಲ್ಲಿ ಸೆಕೆಂಡ್, ಇದರಲ್ಲಿ ಸೆಕೆಂಡ್ ಬಂದು ಅದರಲ್ಲಿ ಫಸ್ಟ್. ಆದ್ದರಿಂದ ನನ್ನ 10,000 ಸೇಫ್ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ದಿಸ್ ಗರ್ಲ್ ಅಚೀವ್ಡ್ ದ್ಯಾಟ್ ಆ್ಯಂಡ್ ಶಿ ಕಾಲ್ಡ್ ಮಿ ಆ್ಯಂಡ್ ಸೆಡ್, ಸರ್ ನಿಮ್ಮ 10,000 rupees ಹೋಯಿತು, ನನಗೆ ಇದರಲ್ಲಿ ಫಸ್ಟ್ ರ್ಯಾಂಕ್ ಅದರಲ್ಲಿ ಫಸ್ಟ್ ರ್ಯಾಂಕ್ ಅಂತ. ಐ ವಾಸ್ ಸೋ ಹ್ಯಾಪಿ ಆ್ಯಂಡ್ ವಿ ಅವಾರ್ಡೆಡ್ ದಟ್ 10,000 ಕ್ಯಾಶ್ ಇನ್ ದ ನೆಕ್ಸ್ಟ್ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಇನ್ ಫ್ರಂಟ್ ಆಫ್ thousands of her immediate juniors. And I think they are the ambassadors of our institution. ಅವ್ರು ಹೇಳ್ತಾರೆ ನಮಗೆ ಎಕ್ಸ್ಪರ್ಟಿಗೆ ಬಂದು ನಾವು ಹೀಗೆ ನಮ್ಮ ಒಳ್ಳೆ ರ್ಯಾಂಕ್ ಬಂತು. ಆ್ಯಂಡ್ ನಾಟ್ ಓನ್ಲಿ ರ್ಯಾಂಕ್ ಬಂದದ್ದು, ವಿ ಗಾಟ್ ಗುಡ್ ಎಜುಕೇಷನ್, ವಿ ಆರ್ ಗಿವನ್ ವಿತ್ ಗುಡ್ ಸಿಸ್ಟಮ್ ಹೌ ಟು ಪ್ರೊಸೀಡ್ ವಿತ್, ಹೌ ಟು ವರ್ಕ್ ಹಾರ್ಡ್. ಆ ಹಾರ್ಡ್ ವರ್ಕಿಂದ ನಮಗೆ ಹೇಗೆ ಒಂದು ರಿಸಲ್ಟ್ ಬರ್ತದೆ ಅಂತ. ಆ್ಯಂಡ್ ಹಾಗೆ 2002 ಇಂದ ನಮಗೆ ರ್ಯಾಂಕ್ 2002, 3, 4, 5, 6 ಕಾನ್ಸಿಕ್ಯೂಟಿವ್ 11 years we got the first rank either in CET or COMEDK. ಈಗ ಸಹ ಔಟ್ ಆಫ್ ಟಾಪ್ 50 ರ್ಯಾಂಕ್ಸಲ್ಲಿ ಅಟ್ಲೀಸ್ಟ್ ಒಂದು 25 ರ್ಯಾಂಕ್ ನಮಗೆ ಬರ್ತದೆ ಎಕ್ಸ್ಪರ್ಟಿಗೆ ಎವ್ರಿ ಇಯರ್. ಬೇರೆ ಬೇರೆ ಒಂದು 4 ಸೆಕ್ಷನಲ್ಲಿ ಅವರು ರ್ಯಾಂಕ್ ಅನೌನ್ಸ್ ಮಾಡ್ತಾರಲ್ಲ, ಫಸ್ಟ್ 50ಯಲ್ಲಿ ಒಂದು 25 ರ್ಯಾಂಕ್ಸ್ ಎಕ್ಸ್ಪರ್ಟಿಗೆ ಬರ್ತದೆ. ಐ ಆಮ್ ನಾಟ್ ವೆರಿ ಪರ್ಟಿಕ್ಯುಲರ್ ದಟ್ ಈ ರ್ಯಾಂಕ್ ಬರಬೇಕು ಆ ರ್ಯಾಂಕ್ ಬರಬೇಕಂತ, ಅದೆಲ್ಲ ದೇವ್ರು ಹೇಗೆ ಕೊಡ್ತಾರೋ ಹಾಗೆ. ಬಟ್ ವಿ ಹ್ಯಾವ್ ಟು ಬಿಲೀವ್ ಸ್ಟ್ರಾಂಗ್ಲಿ ಇನ್ ಅವರ್ ಎಫರ್ಟ್ಸ್ ಆ್ಯಂಡ್ ವಿ ಪುಟ್ ದೋಸ್ ಎಫರ್ಟ್ಸ್ ಈವನ್ ಟುಡೇ. ಸರ್, ಪ್ರತಿ ವರ್ಷ ಕೂಡ ಟ್ರೆಂಡ್ ಸೆಟ್ ಮಾಡ್ತಾ ಇದ್ದೀರಿ, ಒಂದು ಕ್ಯಾಟರ್ ಕ್ರಿಯೇಟ್ ಮಾಡಿದ್ದೀರಿ. ಇದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ, ಸಕ್ಸಸ್ ಫಾರ್ಮುಲಾ ಏನು ಅಂತ ಹೇಳಿ? ನೋಡಿ, ಒಂದು, ಯು ಮಸ್ಟ್ ಹ್ಯಾವ್ ದ ಟ್ಯಾಲೆಂಟ್. ಟೀಚಿಂಗ್ ಇಸ್ ಎ ಟ್ಯಾಲೆಂಟ್ ಅಗೇನ್. ಟೀಚಿಂಗ್ ಇಸ್ ಅನ್ ಆರ್ಟ್. ಆ ಆರ್ಟ್ ನಮ್ಮ ಹತ್ರ ಇರಬೇಕು. ಆ ಆರ್ಟನ್ನು ನಾವು ಡೆವಲಪ್ ಮಾಡಬೇಕು. ಇಫ್ ಯು ಆರ್ ಡೆವಲಪಿಂಗ್ ಆಸ್ ಎ ಟೀಮ್, ಯು ಹ್ಯಾವ್ ಟು ಸಿ ದಟ್ ಆರ್ಟ್ ಇಸ್ ಡೆವಲಪ್ಡ್ ಫಾರ್ ದ ಎಂಟೈರ್ ಟೀಮ್. ಸೊ ವಿ ಹ್ಯಾವ್ ಗಾಟ್ ಎ ವೆರಿ ಗುಡ್ ಟೀಮ್. ನಾನು ಒಬ್ಬನೇ ಅಲ್ಲ, ಇಟ್ಸ್ ಎ ಗುಡ್ ಟೀಮ್. ಇವನ್ ದೋ ಐ ಆಮ್ ದ ಎಕ್ಸ್ಕ್ಲೂಸಿವ್ ಓನರ್ ಆಫ್ ಎಕ್ಸ್ಪರ್ಟ್, ಬಟ್ the teaching team ಇದೆಯಲ್ಲ, we have got a very good team. They are all sophisticated and they are well trained and they have got a good experience. ಆ ಟೀಮ್ ಒಂದು ಡೆಡಿಕೇಶನ್, ಒಂದು ಹಾರ್ಡ್ ವರ್ಕ್ ಆ್ಯಂಡ್ ಯುವರ್ ಟ್ಯಾಲೆಂಟ್, ಕೆಪಾಬಿಲಿಟಿ ಟು ರೀಚ್ ಟು ದ ಸ್ಟೂಡೆಂಟ್ಸ್ ಆ್ಯಂಡ್ ದ ಟೀಚಿಂಗ್ ಅಟ್ಮಾಸ್ಫಿಯರ್. ನೀವು ಬಂದು ನೋಡಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಕ್ಲಾಸ್ ರೂಮ್ ಹೇಗಿದೆ ಅಂತ. ಇಟ್ ಇಸ್ ಸಮಥಿಂಗ್ ಎಕ್ಸ್ಟ್ರಾಆರ್ಡಿನರಿ. ಸರ್, ಲರ್ನಿಂಗ್ ಕಲ್ಚರನ್ನು ಬೆಳೆಸ್ತೀರಿ ಆ ಹದಿಹರೆಯದ ಮಕ್ಕಳಲ್ಲಿ. ಆ ಸ್ಟಡಿ ಕಲ್ಚರ್ ಹೇಗೆ ಡೆವಲಪ್ ಮಾಡ್ತೀರಿ ಅಂತ ಹೇಳಿ? ನೋಡಿ, ಮಕ್ಕಳಿಗೆ ಸ್ವತಃ ನೀವು ಅವ್ರ ಜೊತೆ ಕೂತು ಕಲಿಸುವಂಥದ್ದು, ನೀವು ಕಲಿಯುವಂಥದ್ದು, ಅವರನ್ನು ಮೋಟಿವೇಟ್ ಮಾಡುವಂಥದ್ದು ಸುಲಭ ಅಲ್ಲ ಸರ್. ಅದು ಅಲ್ಲ, ಸುಲಭ ಅಲ್ಲ. ಆ ಏಜಿಗೆ ಸುಲಭ ಅಲ್ಲ, ನೀವು ಹೇಳಿದ್ದು ಕರೆಕ್ಟ್ ಇದೆ. ಆದರೆ ಇಟ್ಸ್ ಎ ನೀಡ್. ನಮಗೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರ್ತದೆ. ಅಫ್ಕೋರ್ಸ್ ನಾವು ಫೀಸ್ ತಗೊಳ್ತೇವೆ, ಮಕ್ಕಳು ಫೀಸ್ ಪೇ ಮಾಡ್ತಾರೆ, ಬಟ್ ಅದಕ್ಕಿಂತ ಜಾಸ್ತಿ ವರ್ತ್ ತೋರಿಸ್ಬೇಕು ನಾವು. ದಟ್ ಈಸ್ ಅವರ್ ಇಂಟೆನ್ಷನ್. ಮಕ್ಕಳಿಗೆ ಎನಿ ಪಾಯಿಂಟ್ ಆಫ್ ಟೈಮ್ ಇದರಿಂದಾಗಿ ನನ್ನ ಲೈಫ್ ಎನ್ಲೈಟನ್ ಆಗಿದೆ, ಇಡೀ ಫ್ಯಾಮಿಲಿಗೆ ಅನ್ನಿಸ್ಬೇಕು. ಎಕ್ಸ್ಪರ್ಟಿಗೆ ನಮ್ಮ ಮಕ್ಕಳು ಹೋದದ್ರಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಿದೆ, ನಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗಿದೆ. ಒಂದು ಸ್ಟೂಡೆಂಟ್ ಚೆನ್ನಾಗಿ ಕಲಿತು ಒಂದು ಇಂಜಿನಿಯರಿಂಗ್, ಮೆಡಿಕಲ್ ಅಥವಾ ಒಂದು ಯಾವುದೇ ಒಂದು ಪ್ರೊಫೆಷನಿಗೆ ಹೋಗಿ ಅದರಲ್ಲಿ ಒಳ್ಳೆ ಸೆಟ್ಲ್ ಆದರೆ ಇಡೀ ಫ್ಯಾಮಿಲಿದು ಜೀವನಕ್ಕೆ ಆಧಾರ ಅಲ್ವಾ? ಆ ಪುಣ್ಯ ಆ ಪೇರೆಂಟ್ಸ್ ಒಟ್ಟಿಗೆ ನಮಗೆ ಸಹ ಒಂದು ಪಾರ್ಟ್ ಪುಣ್ಯ ನಮಗೆ ಸಹ ಬರ್ತದೆ. ಆ ಪುಣ್ಯ ಸಹ ಒಂದು ಕಾರಣ ಇನ್ಸ್ಟಿಟ್ಯೂಷನ್ ಡೆವಲಪ್ ಆಗಲಿಕ್ಕೆ ನನ್ನ ಪ್ರಕಾರ. ಸರ್, ತುಂಬ ಹಾರ್ಡ್ ವರ್ಕ್ ಮಾಡ್ತೀರಿ ಅಂತ ಹೇಳಿ. ಹೌದು, ಹಾರ್ಡ್ ವರ್ಕ್ ಅಂತ ಹೇಳಿದರೆ ನೋಡಿ, ನಾನು ಒಂದು ವಿಷಯ ಹೇಳ್ತೇನೆ ಎಲ್ಲರಿಗೂ, ನಿಮಗೆ, ನನಗೆ, ಈ ಟಿ ವಿ ಯಾರೆಲ್ಲ ನೋಡ್ತಾರೆ ಪ್ರತಿಯೊಬ್ಬರಿಗೆ ದಿವಸಕ್ಕೆ ಇರೋದು 24 ಗಂಟೆ ಮಾತ್ರ. ಆ 24 ಗಂಟೆಯಲ್ಲಿ ನೀವು ಹೇಗೆ ಬಳಸ್ಕೊಳ್ತೀರೋ ಅನ್ನೋ ಪ್ರಶ್ನೆ. 6ರಿಂದ 7 ಗಂಟೆ ನಿದ್ದೆ ಮಾಡಿ, ಓಕೆ. ಉಳಿದ 17 ಗಂಟೆ ಇದೆಯಲ್ಲ, ನೀವು ಅಲರ್ಟ್ ಇರಬೇಕು. ಆ 17 ಗಂಟೆ ನೀವು ಯಾವ ವಿಷಯದಲ್ಲಿ ಅಲರ್ಟ್ ಇರ್ತೀರಿ, ಯಾವ ವಿಷಯದಲ್ಲಿ ಇಫೆಕ್ಟಿವ್ ಆಗಿ ವರ್ಕ್ ಮಾಡ್ತೀರಿ, ದ್ಯಾಟ್ ವಿಲ್ ಡಿಸೈಡ್ ಹೌ ಗುಡ್ ಯು ಆರ್ ಆ್ಯಂಡ್ ಹೌ ಇಂಪಾರ್ಟೆಂಟ್ ಯು ಆರ್ ಟು ದ ಸೊಸೈಟಿ. ಅಷ್ಟೇ. ಸೊ ನೀವು ಪ್ರತಿಯೊಂದು ವಿಷಯ ಮಾಡುವಾಗ ನಿಮ್ಮ ಕೆಪಾಬಿಲಿಟಿ ಪ್ಲಸ್ ಹಾರ್ಡ್ ವರ್ಕ್, ಇಟ್ ಮೇಕ್ಸ್ ಅ ಡಿಫರೆನ್ಸ್. ಸರ್, ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ. ಈಗ ನೀವು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಬಹಳ ಜನ ಸ್ಟಾರ್ಟ್ ಮಾಡಿದರು, ನಿಮ್ಮನ್ನು ಕಾಪಿ ಮಾಡಿ ಸ್ಟಾರ್ಟ್ ಮಾಡಿದರು. ಆದರೆ ಯಾರು ಕೂಡ ಎಕ್ಸ್ಪರ್ಟ್ನ ಮಟ್ಟಕ್ಕೆ ಬಂದಿಲ್ಲ ಅಂತ ಹೇಳುವಂಥದ್ದು. ನಿಮ್ಮ ಸಕ್ಸಸ್ ಫಾರ್ಮುಲಾ ಏನು ಅಂತ ಜನರಿಗೆ ಗೊತ್ತಾಗಬೇಕು ಅಂತ. ನಾನು ಸಕ್ಸಸ್ ಫಾರ್ಮುಲಾ ಏನೂ ಇಲ್ಲ. ಡೆಡಿಕೇಶನ್, ಹಾರ್ಡ್ ವರ್ಕ್ ಆ್ಯಂಡ್ ದ ಸಿಸ್ಟಮ್ ಇನ್ ವಿಚ್ ಯು ವರ್ಕ್, ಅಷ್ಟೇ. ಅದು ಯಾರು ಮಾಡಿದರೂ ಅವರಿಗೆ ಸಹ ಸಕ್ಸಸ್ ಬರ್ತದೆ. ಬಟ್ ಸಿ, ಉಳಿದವ್ರು ಹೇಗೆ ಮಾಡ್ತಾರೆ, ಐ ಆಮ್ ನಾಟ್ ಮಚ್ ವರಿಡ್ ಅಬೌಟ್ ದ್ಯಾಟ್. ಬಿಕಾಸ್ ನೋಡಿ, ಎಲ್ಲರೂ ಇಂಪ್ರೂವ್ ಆಗೋದಂತಾದರೆ, ನೋಡಿ, ಎಲ್ಲರೂ ವರ್ಕ್ ಮಾಡಿದ್ರಿಂದ ಈ ಸಮಾಜ ಇಂಪ್ರೂವ್ ಆಗೋದಂತಾದರೆ ಇರಲಿ ಅಲ್ಲ, ಬೇಕಲ್ಲ. ಈಗ ಇಫ್ ದೇರ್ ಆರ್ ಮೆನಿ ಪೀಪಲ್
in the same stream, then only you will come to know which is good and which is not good. ಸೊ ಇರಬೇಕು, ಹಲವಾರು ಇದ್ದರೆ ಮಾತ್ರ ಯಾವುದು ಒಳ್ಳೆಯದು, ಯಾವುದು ಒಳ್ಳೆಯದಲ್ಲ, ಅಥವಾ ಯಾವುದು ಬೆಸ್ಟ್, ಯಾವುದು ಗುಡ್, ಯಾವುದು ಆ್ಯಾವ್ರೇಜ್ ಅಂತ ಗೊತ್ತಾಗ್ತದೆ. ಎಲ್ಲರಿಗೊಂದೊಂದು ಆವಾಗ ಒಂದು ಗೋಲ್ ಸಿಗ್ತದಲ್ಲ, ನಾವು ಓಕೆ ಇದ್ದೇವೆ, ನಾವು ಗುಡ್ ಆಗಬೇಕು, ನಾವು ಗುಡ್ ಇದ್ದೇವೆ, ನಾವು ವೆರಿ ಗುಡ್ ಆಗಬೇಕು, ನಾವು ವೆರಿ ಗುಡ್ ಇದ್ದೇವೆ, ನಾವು ಬೆಸ್ಟ್ ಆಗಬೇಕು ಅಂತ. ಸೊ ಅವರ್ ಇಂಟೆನ್ಷನ್ ಇಸ್ ನಾಟ್ ಟು ರಿಮೇನ್ ಆ್ಯಸ್ ದ ಬೆಸ್ಟ್, ಅವರ್ ಇಂಟೆನ್ಷನ್ ಇಸ್ ಟು ರಿಮೇನ್ ಆ್ಯಸ್ ನೋ ಮ್ಯಾಚ್. ಓಕೆ, ಗುಡ್, ವೆರಿ ಗುಡ್, ದ ಬೆಸ್ಟ್ ಆ್ಯಂಡ್ ನೋ ಮ್ಯಾಚ್ ಅಂತ ಒಂದು ಕ್ಯಾಟಗರಿ ಇದೆ. ಆ ಬೆಸ್ಟ್ಗಿಂತ ಎಷ್ಟೋ ಮೇಲದು. ನಮ್ಮ ಗುರಿ ಆ ನೋ ಮ್ಯಾಚ್ ಕ್ಯಾಟಗರಿಯಲ್ಲಿ ಇರಬೇಕು ಯಾವಾಗಲೂ ಅಂತ. ಅವರ್ ಇಂಟೆನ್ಷನ್ ಇಸ್ ದ್ಯಾಟ್ ಡೈರೆಕ್ಷನ್. ಸೊ ಅಲ್ಲಿಗೆ ತಲುಪಬೇಕು ಅಂತ ನಿಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಅದ್ರಲ್ಲಿ ತುಂಬ ಸ್ಟ್ರಗಲ್ಸ್ಗಳನ್ನು ಮಾಡಬೇಕಾಯ್ತು. ನೀವು ಸ್ಟಾರ್ಟಿಂಗಲ್ಲಿ ತುಂಬ ರೆಸಿಸ್ಟೆನ್ಸ್ ಬಂತು. ಇದನ್ನು ಕೂಡ ನೀವು ಖಂಡಿತವಾಗಿ ಡಿಫೆಂಡ್ ಮಾಡ್ಕೊಂಡಿದ್ದೀರಿ. ರೆಸಿಸ್ಟೆನ್ಸ್ ಅಂದರೆ ಯಾವ ರೀತಿಯಲ್ಲಿ ನೀವು ಹೇಳೋದು? ಯಾರ ರೆಸಿಸ್ಟೆನ್ಸ್ ಅಂದರೆ ಹೊಸದಾಗಿ ಏನಾದರೂ ಮಾಡ್ಲಿಕ್ಕೆ ಹೋದ್ಕೊಳ್ಳೆ ಜನ ಅದನ್ನು ರೆಸಿಸ್ಟ್ ಮಾಡ್ಲಿಕ್ಕೆ ನೋಡ್ತಾರೆ, ಸಂಶಯ ದೃಷ್ಟಿಯಿಂದ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಕೂಡ ಡಿಫೆಂಡ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನಿಮಗೆ? ನೋಡಿ, ಎಲ್ಲರನ್ನು ಮೆಚ್ಚಿಸುವುದು ಹುಚ್ಚುತನ. ಯಾವಾಗ ನಮಗೆ ಅಜ್ಞಾನ ಇದ್ದವಾಗ, ಯಾವುದೇ ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಳದೇ ಇದ್ದವಾಗ ನಾವು ಅದರ ಬಗ್ಗೆ ಕಮೆಂಟ್ಸ್ ಮಾಡಲಿಕ್ಕೆ ಹೋದರೆ ಅದು ನಮ್ಮ ಮೂರ್ಖತನ. ಅದು ಎಲ್ಲರಿಗೂ ಅಪ್ಲಿಕೇಬಲ್, ಅದು ಇವನ್ ನನಗೆ ಸಹ. ಸೊ ಬಿಫೋರ್ ಕಮೆಂಟಿಂಗ್ ಆನ್ ಸಮಥಿಂಗ್ ವಿ ಬೆಟರ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಅ ರಿಕ್ವೈರ್ಮೆಂಟ್. ಈಗ ಹೇಳಲಿಕ್ಕೆ ಎಲ್ಲರಿಗೂ ಸುಲಭ. ಆವಾಗ ನೀವು ಹೇಳಿದ್ದು ಕರೆಕ್ಟ್ ಇದೆ. ಆವಾಗ ಕೋಚಿಂಗ್ ಅಂತ ಹೇಳ್ತಿರಲ್ಲ, ಟ್ಯೂಷನ್ ನನ್ನ ಮಗನಿಗೆ ಕಲಿಸೋದಿಲ್ಲ ಅಂತ. ದರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಟ್ಯೂಷನ್ ಆ್ಯಂಡ್ ಕೋಚಿಂಗ್. ಟ್ಯೂಷನ್ ಅನ್ನೋದು ಒಂದು ಏನಾದರೂ ಮಾಡಿ ಒಂದು ಪಾಸ್ ಆಗಲಿಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ, ಅದಕ್ಕೆ ಟ್ಯೂಷನ್ ಅಂತ ಹೇಳೋದು. ಕೋಚಿಂಗ್ ಇಸ್ ನಾಟ್ ಲೈಕ್ ದ್ಯಾಟ್. ಕೋಚಿಂಗ್ ಈಸ್ ಪ್ರಿಪೇರಿಂಗ್ ದ ಸ್ಟೂಡೆಂಟ್ಸ್ ಟು ಅಪಿಯರ್ ಫಾರ್ ಎ ಕಾಂಪಿಟೇಷನ್ ಸೊ ದಟ್ ದೇ ವಿಲ್ ಕಮ್ ಔಟ್ ಆಸ್ ಎ ಬೆಟರ್ ಲಾಗ್. This is called as coaching. Ours is not a tuition class, ours is a coaching class. From the day one, it was a coaching class. Today also. ಹೌದು. ಈಗ ರೆಸಿಸ್ಟೆನ್ಸ್ ಅಂತ ಹೇಳ್ತೀರಿ. ಸರ್ವಜ್ಞ ಒಂದು ಹೇಳ್ತಾನೆ, ಅವರವರ ಭಾವಕ್ಕೆ ಅವರವರ ಭಕುತಿಗೆ ಇರುತಿಹನು ಶಿವಯೋಗಿ, ಹರಿಯ ಭಕ್ತನಿಗೆ ಹರಿ, ಹರನ ಭಕ್ತರಿಗೆ ಹರ, ನರರೇನು ಕಾಣುವರೋ ಅದರಂತೆ ತೋರುವನು ಅಂತ. ಇಟ್ ಇಸ್ ದೇರ್ ಫ್ರೀಡಮ್. ಆ ಹೇಳಿದವರೇ ಮುಂದೆ ಒಂದು ದಿವಸ ಅವ್ರಿಗೆ ಗೊತ್ತಾಗ್ತದೆ. ಹೇಳಿದವರು ಏನು ಹೇಳ್ತಾರೆ, ನಾವು ಕಲಿಸೋದಿಲ್ಲ ಅಂತ. ಮಕ್ಕಳು PUCಗೆ ಬರುವಾಗ ಮಕ್ಕಳೇ ಹೇಳ್ತಾರೆ, ನನಗೆ ಎಕ್ಸ್ಪರ್ಟಿಗೆ ಹೋಗಬೇಕು ಅಥವಾ ನನಗೆ ಕೋಚಿಂಗ್ ಹೋಗಬೇಕು ಅಂತ. ದೆನ್ ದೇ ವಿಲ್ ರಿಯಲೈಸ್, ಹೌದಲ್ಲ, ಕೋಚಿಂಗ್ ಅನ್ನೋದು ಇಟ್ಸ್ ವೆರಿ ಮೀನ್ಸ್ ರಿಕ್ವೈರ್ಮೆಂಟ್ ಫಾರ್ ಎ ಕಾಂಪಿಟೇಷನ್ ಅಷ್ಟೇ. ಸ್ನೇಹಿತರೆ, ಬಹಳಷ್ಟು ಮಾತುಕತೆ ಇನ್ನೂ ಬಾಕಿ ಇರತಕ್ಕ ಒಂದೊಂದು ಚರಣ ಇನ್ನೂ ಬಾಕಿ ಇದೆ. ನರೇಂದ್ರ ಎಲ್ ನಾಯ್ಕ್ ಅವರು ಮಾತಾಡ್ತಾ ಇದ್ದಾರೆ. ಅವ್ರ ಮಾತುಗಳು ಮತ್ತಷ್ಟು ಕೇಳೋಣ. ವಿ ಟೇಕ್ ಎ ವೆರಿ ಸ್ಮಾಲ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್. ಸ್ನೇಹಿತರೆ, ಮತ್ತೆ ಸ್ಕೈಸ್ ದ ಲಿಮಿಟ್ ಮುಂದುವರಿತಾ ಇದೆ. ಆಕಾಶವೇ ಮಿತಿ, ವಾರಕ್ಕೊಂದು ಸಾಧಕರ ಕತೆ. ಬಹಳ ರೋಚಕವಾಗಿರ್ತಕ್ಕಂಥ ಸನ್ನಿವೇಶವನ್ನು ನಾವೀಗ ತಲುಪ್ತಾ ಇದ್ದೇವೆ. ನರೇಂದ್ರ ಎಲ್ ನಾಯ್ಕ್ ಅವರು ಮಾತಾಡ್ತಾ ಇದ್ದಾರೆ. ಎಕ್ಸ್ಪರ್ಟ್ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವ್ರು. ನಾನು ಮತ್ತೆ ಅವರನ್ನು ಮಾತುಕತೆಗೆ ಆಮಂತ್ರಿಸ್ತಾ ಇದ್ದೇನೆ. ಅವರಿಗೆ ಮತ್ತೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಸರ್, ಬಹಳ ವಿಶೇಷವಾಗಿ ಇವತ್ತು ವಿದ್ಯಾಸಂಸ್ಥೆಗಳನ್ನು ಮುನ್ನಡೆಸ್ತಾ ಕೋಚಿಂಗನ್ನು ಮಾಡ್ತಾ ಇರ್ತಕ್ಕಂಥ ನೀವು, ಸೊ ನಿಮ್ಮದೇ ಆಗಿರ್ತಕ್ಕ ಒಂದು ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತ ಮತ್ತೆ ರಿಸ್ಕ್ ತಗೊಂಡ್ರಿ. ತುಂಬ ರಿಸ್ಕ್ ಇತ್ತು ಅದರಲ್ಲಿ. ಯಾಕೆ ಮಾಡಿದ್ರು ಅದನ್ನು ಅಂತ ಹೇಳಿ? ನೋಡಿ, ಕೋಚಿಂಗ್ ಬರ್ತಾ ಇರುವ ಮಕ್ಕಳು ಹೇಗೆ ಬರ್ತಾಯಿದ್ರು, ಬೇರೆ ಬೇರೆ ಇಡೀ ಕರ್ನಾಟಕದಿಂದ ಬೇರೆ ಬೇರೆ ಸಿಟಿಯಿಂದ ಮಕ್ಕಳು ಬರ್ತಾಯಿದ್ರು. ಅವರಿಗೆ ಎಕ್ಸ್ಪರ್ಟ್ ಕೋಚಿಂಗ್ ಬೇಕು. ಬಟ್ ನಮ್ಮಲ್ಲಿ ಕಾಲೇಜ್ ಇರಲಿಲ್ಲ ಮೊದಲು. 2007ಕ್ಕಿಂತ ಮೊದಲು ಕಾಲೇಜ್ ಇರಲಿಲ್ಲ. ಅವ್ರು ಏನು ಮಾಡ್ತಿದ್ರು, ಮಂಗಳೂರಿಗೆ ಬಂದು ಬೇರೆ ಬೇರೆ ಕಾಲೇಜಲ್ಲಿ ಕಲಿತು ಕೋಚಿಂಗಿಗೋಸ್ಕರ ಅವರು ಆ ಕಾಲೇಜಿಗೆ ಬರೋದಿತ್ತು. ಯಾಕಂದರೆ ಕಾಲೇಜಿಗೆ ಹೋಗೋದು ಕಂಪಲ್ಸರಿ, ಕೋಚಿಂಗ್ ಹೋಗೋದು ಕಂಪಲ್ಸರಿ ಅಲ್ಲ. ಬಟ್ ಮಕ್ಕಳಿಗೆ ಬೇಕಾಗಿರೋದು ಮೇನ್ ಕೋಚಿಂಗ್. ಆ ಕೋಚಿಂಗೋಸ್ಕರ ಬೇರೆ ಬೇರೆ ಊರಿಂದ ಬರ್ತಾಯಿದ್ರು. ಅವ್ರು ಬಂದು ಇಲ್ಲಿ ಬೇರೆ ಬೇರೆ ಹಾಸ್ಟೆಲಲ್ಲಿ ಅಲ್ಲೆಲ್ಲ ಉಳ್ಕೊಳ್ತಾಯಿದ್ರು. ಇಡೀ ದಿವಸ ಕಾಲೇಜು, ಬೆಳಿಗ್ಗೆ ಸಂಜೆ ಕೋಚಿಂಗ್. ಪೇರೆಂಟ್ಸ್ ಎಲ್ಲ ಒತ್ತಾಯ ಮಾಡಿದ್ರು ಆವಾಗ, ಸರ್ ನಮ್ಮ ಮಕ್ಕಳಿಗೆ ಬೆಳಿಗ್ಗೆ ಕೋಚಿಂಗು, ಇಡೀ ದಿವಸ ಕಾಲೇಜು, ಸಂಜೆ ಕೋಚಿಂಗು, ಆಮೇಲೆ ಕಾಲೇಜಲ್ಲಿ ಎಕ್ಸಾಮ್ ಇರುವಾಗ ಸಹ ಇಲ್ಲಿ ಕ್ಲಾಸು, ಅಥವಾ ವೈಸ್ ವರ್ಸ. ಸೊ ಇಲ್ಲಿ ಎಕ್ಸಾಮ್ ಇರುವಾಗ ಕಾಲೇಜಲ್ಲಿ ಕ್ಲಾಸ್ ಇದೆ. ಅದು ಒಟ್ಟು ಮತ್ತು ಇಲ್ಲಿ ಸಿಲೆಬಸ್ ಹೋಗೋ ಮೆಥಡಿಗೂ ಅಲ್ಲಿ ಸಿಲೆಬಸ್ ಹೋಗೋ ಮೆಥಡಿಗೂ ಸ್ವಲ್ಪ ಡಿಫರೆನ್ಸ್ ಇರ್ತದೆ. ನಮ್ಮ ಮಕ್ಕಳಿಗೆ ಒಟ್ರಾಶಿ ನೀವೇ ಬೇಕು, ಕೋಚಿಂಗೇ ಬೇಕು. ಸೊ ನೀವೇ ಕಾಲೇಜ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಇದು ಪೇರೆಂಟ್ಸ್ ಇದು ಒತ್ತಾಯ. ನಾನು ಹೇಳಿದೆ, ನಿಮ್ಮ ಮಕ್ಕಳು ಆಲ್ರೆಡಿ ಆಯ್ತಲ್ಲ, ಅಲ್ಲ ನನ್ನ ಇನ್ನೊಬ್ಬ ಮಗ ಇದ್ದಾನೆ, ಇನ್ನೊಬ್ಬ ಮಗಳಿದ್ದಾಳೆ, ಅಟ್ಲೀಸ್ಟ್ ಆ ಟೈಮಲ್ಲಿ ಇಂಥದ್ದೊಂದು ಕಾಲೇಜ್ ಸ್ಥಾಪನೆ ಆದರೆ ನಮಗೆ ಭಾಳ ಅನುಕೂಲ. ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಅಂತ ಇದ್ದರೆ ನಮಗೆ ಸಹ ಕಂಫರ್ಟೇಬಲ್, ನಮಗೆ ಸಹ ನೆಮ್ಮದಿ. ನಾವು ಭಾಳ ದೂರದಿಂದ ಬರ್ತಾ ಇದ್ದೇವೆ. ಆ ಪ್ರೇರೇಪಣೆಯಿಂದಾಗಿ 2007ರಲ್ಲಿ ನಾವು ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ. ಕಾಲೇಜ್ ಸ್ಟಾರ್ಟ್ ಮಾಡಿದ ಮೇಲೆ ಒಂದು ಡಿಫ್ರೆಂಟ್ ಮತ್ತು ಅಂದರೆ ಇಟ್ ಮಸ್ಟ್ ಬಿ ವೆರಿ ಸಿಸ್ಟಮ್ಯಾಟಿಕ್ ಅಂತ. ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಕಾಲೇಜ್ ಎಜುಕೇಷನ್ ಎಟ್ ಪ್ರೀ ಯೂನಿವರ್ಸಿಟಿ ಲೆವೆಲಲ್ಲಿ ಹೇಗಿರಬೇಕು ಅಂತ. ಇಡೀ ದಿವಸ ಓದೋದೇ ಆಗಬಾರ್ದು. ಅವ್ರಿಗೆ ಮಧ್ಯ ಮಧ್ಯದಲ್ಲಿ ಒಳ್ಳೊಳ್ಳೆ ಒಂದು ಹ್ಯಾಬಿಟ್ಸ್ ಅವರಿಗೆ ಇನ್ಕಲ್ಕೇಟ್ ಮಾಡಬೇಕು. ಡೈಲಿ 20 ಮಿನಿಟ್ಸ್ ಯೋಗ,
10 ನಿಮಿಷ ಮ್ಯೂಸಿಕ್ ಕೇಳಲಿಕ್ಕೆ ಕಂಪಲ್ಸರಿ, ದಿವಸಕ್ಕೊಂದು ರಾಗ, ಮತ್ತು ಎಲ್ಲ ಕಾಲೇಜ್ ಡೇ, ಸ್ಪೋರ್ಟ್ಸ್ ಡೇ ಎಲ್ಲ ಮೊದಲಿಂದ ಮಾಡ್ಕೊಂಡು ಬಂದಿದೆ. ಒಂದೇ ಡಿಫ್ರೆನ್ಸ್ ಅಂದರೆ ನಾವು ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ಕೊಂಡು ಬರ್ತೇವೆ. ನಮ್ಮಲ್ಲಿ ಸ್ಪೋರ್ಟ್ಸ್ ಡೇ ಆದರೆ ಎಲ್ಲ ಮಕ್ಕಳು ಆ ಮಂಗಳ ಸ್ಟೇಡಿಯಮಲ್ಲಿ ಬೆಳಗಿಂದ ಸಂಜೆವರೆಗೆ ಇರ್ತಾರೆ. ಬೇರೆ ಕಾಲೇಜಿಗೂ ನಮ್ಮ ಕಾಲೇಜಿಗೂ ಡಿಫ್ರೆನ್ಸ್ ಅದು. ವಿ ಸಿ ದಟ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಫುಲ್ಲಿ ಇನ್ವಾಲ್ವ್ಡ್. ಇಲ್ಲದಿದ್ರೆ ನಾವು ಅವ್ರಿಗೆ ಹೇಗೆ ಕಲಿಸೋದು? ಯು ಹ್ಯಾವ್ ಟು ಡೂ ಇಟ್ ವಿತ್ ಡೆಡಿಕೇಶನ್ ಅಂತ. ಪ್ರತಿಯೊಂದು ಆ್ಯಕ್ಟಿವಿಟಿಯನ್ನು ಅವರು ಡೆಡಿಕೇಶನಲ್ಲಿ ಮಾಡದಿದ್ದರೆ ನಾವು ಹೇಳೋದೊಂದು ಮಾಡೋದೊಂದು ಆಗ್ತದಲ್ಲ. ಸೊ ಹಾಗೆ 2007 ನಾವು ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ. ಬಹಳ ಕಷ್ಟದಲ್ಲಿ, ಪ್ರತಿಯೊಂದು ಕಷ್ಟದಲ್ಲಿ. ಯಾಕಂದರೆ ಯಾವುದೇ ಒಂದು ಫೆಸಿಲಿಟಿ ಅದರಷ್ಟಕ್ಕೆ ಬರೋದಿಲ್ಲ. ಗೌರ್ಮೆಂಟಿದ್ದು ಏನು ಸಪೋರ್ಟ್ ಇರೋದಿಲ್ಲ ನಮಗೆ. ಗೌರ್ಮೆಂಟಿಂದ ಪರ್ಮಿಷನ್ ಮಾತ್ರ, ಉಳಿದದೆಲ್ಲ ನಾವೇ ನಮ್ಮಷ್ಟಕ್ಕೆ ಮಾಡ್ಕೊಳ್ಬೇಕು. ಇಟ್ಸ್ ಎ ಪ್ರೈವೇಟ್ ಅನ್ಏಡೆಡ್ ಕಾಲೇಜ್. ಈ ನಮ್ಮ ಕರ್ನಾಟಕದಲ್ಲಿ 4700 ಸಾಧಾರಣ 4700 PU ಕಾಲೇಜ್ಗಳಿದ್ದಾವೆ, ಪದವಿ ಪೂರ್ವ ಕಾಲೇಜುಗಳಿದ್ದಾವೆ. ಅದರಲ್ಲಿ 2800 ನಿಮ್ಮ ಇದು ಯಾವುದು ಪ್ರೈವೇಟ್ ಅನ್ಏಡೆಡ್ ಕಾಲೇಜ್, ಅನುದಾನ ರಹಿತ ಕಾಲೇಜುಗಳಿರುವುದು. ಸೊ ಈ ಅನುದಾನ ರಹಿತ 2800 ಕಾಲೇಜುಗಳಲ್ಲಿ ನಮ್ಮ ಕಾಲೇಜ್ ಒಂದು. ಬಟ್ ಈ 4700 ಕಾಲೇಜಲ್ಲಿ ನಮ್ಮ ಕಾಲೇಜು ಎಲ್ಲ 10ರಲ್ಲಿ 11 ಆಗಬಾರ್ದು ಅಂತ ನಮ್ಮ ಆಸೆ. ನಮ್ಮ ಅಂತ ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ನಾನು ಮಾತ್ರ ಅಲ್ಲ, my wife Usha Prabha Nayak, she is better half. She is also fully involved with that, and she has got a lot of good ideas, and she also works hard. She is BSc, MBA gold medalist avaru, and she is doing PhD in marketing now in NITK, and she is also fully involved. She is also equally responsible for the whatever we call it as success. I don't know, ಬಟ್ ಇಟ್ಸ್ ಶಿ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್. ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಂದರೆ, ನಿಮ್ಮ ಪ್ಯಾಷನ್ ಟೀಚಿಂಗ್ ಮತ್ತು ಮ್ಯೂಸಿಕ್ಕಿಗೆ ಪೇರೆಂಟ್ಸ್ ಕಾರಣ ಅಂತ ನೀವು ಹೇಳಿದ್ರಿ. ಬಟ್ ನೀವು ಇಷ್ಟೆಲ್ಲ ಎತ್ತರಕ್ಕೆ ಬೆಳೆದ್ರು ಮ್ಯೂಸಿಕನ್ನು ಬಿಡಲಿಲ್ಲ. ಸಮಯ ಹೇಗೆ ಹೊಂದಿಸ್ಕೊಳ್ತೀರಿ? ಇವತ್ತು ನಮ್ಮ ನಾಡಿನ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಹಾರ್ಮೋನಿಯಂ ಕಲಾವಿದರು ನೀವು. ಮಗನನ್ನು ಸಿತಾರಲ್ಲಿ ಬೆಳೆಸ್ತಾ ಇದ್ದೀರಿ. ಅಂಕುಶ್ ನಾಯ್ಕ್ ಇವತ್ತು ರಾಷ್ಟ್ರಮಟ್ಟದ ಸಿತಾರ ಕಲಾವಿದ. ಈ ಮ್ಯೂಸಿಕ್ ಬಗ್ಗೆ ಇಷ್ಟು ಒಲವು ಹೇಗೆ ಸ್ಟಾರ್ಟ್ ಆಯಿತು ಅಂತ ನೋಡಿ. ಮ್ಯೂಸಿಕ್ ಅನ್ನೋದು ಆ್ಯಕ್ಚುಲಿ ಅದು ನಮ್ಮ ಆತ್ಮಸಂತೋಷಕ್ಕಿರೋದು ಬೇಸಿಕಲಿ. ನೋಡಿ, ನಮಗೆ ಸಹ ಒಂದು ಖುಷಿ ಆಗಬೇಕು. ಈಗ ನಮ್ಮ ಹತ್ರ ಮೊಬೈಲ್ ಇದ್ದರೆ ಅದು ಬ್ಯಾಟ್ರಿ ಖಾಲಿ ಆಗುವಾಗ ಅದಕ್ಕೆ ಚಾರ್ಜರ್ ಬೇಕಲ್ಲ. ಹಾಗೆ ನಮ್ಮ ಪ್ರೊಫೆಷನಲ್ಲಿ ನಾವು ಹಾರ್ಡ್ ವರ್ಕ್ ಮಾಡುವಾಗ ಎಲ್ಲೇ ಒಂದು ಕಡೆ ನಮಗೆ ವಿ ವಾಂಟ್ ಟು ರೀಜುವಿನೇಟ್ ಅವರ್ ಎನರ್ಜಿ. ನಮ್ಮ ಎನರ್ಜಿಯನ್ನು ನಾವು ಫ್ರೆಶ್ ಆಗಬೇಕು. ಸೊ ಅದಕ್ಕೋಸ್ಕರ ಈ ಮ್ಯೂಸಿಕ್ ಅನ್ನೋದು. ನಾನು ಆವಾಗ ಪೇರೆಂಟ್ಸಿಗೆ ಥ್ಯಾಂಕ್ಸ್ ಯಾಕೆ ಹೇಳಿದೆ ಅಂದರೆ, ನಮ್ಮ ತಂದೆಯವರು ಬಹಳಷ್ಟು ಆ ಮ್ಯೂಸಿಕ್ ಬಗ್ಗೆ ನಮಗೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಸಣ್ಣದಿರುವಾಗ. ನಾನು ಹೋಗೋದಿದ್ದ ಪ್ಲೇಸೆಲ್ಲ ಸಣ್ಣದಿರುವಾಗ. ನಾನು ವೆನ್ ಐ ವಾಸ್ ಎಟ್ ದ ಏಜ್ ಆಫ್ 16 ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ ಇಂಡಿಯಾ ಟೂರ್. ಇಡೀ ಇಂಡಿಯಾದಲ್ಲಿ ಥ್ರೂ ಔಟ್ ಇಂಡಿಯಾ ಹ್ಯಾವ್ ಗಿವನ್ ಲಾಟ್ ಆಫ್ ಮ್ಯೂಸಿಕ್ ಪ್ರೋಗ್ರಾಮ್ಸ್. ಐ ವಾಸ್ ಸಿಂಗಿಂಗ್ ವೆರಿ ವೆಲ್ ಅಪಾರ್ಟ್ ಫ್ರಮ್ ಪ್ಲೇಯಿಂಗ್ ಹಾರ್ಮೋನಿಯಂ. ಅಫ್ಕೋರ್ಸ್ ಈಗ ಹಾಡೋದಿಲ್ಲ ನಾನು, ಬಟ್ ಐ ಪ್ಲೇ ಹಾರ್ಮೋನಿಯಂ. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಲರ್ನ್ಡ್ ಕ್ಲಾಸಿಕಲ್, ಆ್ಯಂಡ್ ಐ ಗೆಟ್ ಲಾಟ್ ಆಫ್ ಹ್ಯಾಪಿನೆಸ್ ಔಟ್ ಆಫ್ ಇಟ್. ಆ್ಯಂಡ್ ಈಗ ಏನಾಗ್ತದೆ ಅಂತ ಹೇಳಿದರೆ, ಈಗ ಸಂಗೀತದ ನಾನು ಹೇಳಿದೆ ಮೂಲ ಉದ್ದೇಶ ನಮ್ಮ ಆತ್ಮಸಂತೋಷ. ಅದರಲ್ಲಿ ನಿಮಗೆ ಖುಷಿ ಆದರೆ, ದೆನ್ ಇಫ್ ಯು ಹ್ಯಾವ್ got talent, if you can make happy others happy, then that is called as real talent. ಮ್ಯೂಸಿಕ್ ಮತ್ತು ಮ್ಯಾಥ್ಸಿಗೆ ಸಂಬಂಧ ಉಂಟಾ ಅಂತೇಳಿ ಏನಾದ್ರು? ಮ್ಯೂಸಿಕ್ ಮತ್ತು ಸೈನ್ಸ್ ಸ್ಟಡೀಸಿಗೆ ಖಂಡಾವಟೆ ಸಂಬಂಧ ಇದೆ. ನಿಮಗೆ ಯಾವುದೇ ಗ್ರೇಟ್ ಸೈಂಟಿಸ್ಟ್ ತಗೊಳ್ಳಿ, ದೇ ಆರ್ ಮ್ಯೂಸಿಷಿಯನ್ಸ್ ಆಲ್ಸೋ. ನೀವು ಡಾಕ್ಟರ್ UR ರಾವ್ ತಗೊಳ್ಳಿ, ಐನ್ಸ್ಟೀನ್ ತಗೊಳ್ಳಿ. ಐನ್ಸ್ಟೀನ್ ವಾಸ್ ಎ ವೆರಿ ಗುಡ್ ವಯಲಿನ್ ಪ್ಲೇಯರ್. ನೀವು ಯಾವುದೇ ಒಂದು ದೊಡ್ಡ ಇದು ಸೈಂಟಿಸ್ಟ್ ತಗೊಳ್ಳಿ, ಯಾವುದೇ ಒಂದು ಸೈನ್ಸ್ ಸ್ಟ್ರೀಮಲ್ಲಿ ಕಲಿಯುವವರು ಯಾರೇ ಆಗಲಿ, ಒಂದು ಭಾಳಷ್ಟು ಸಾಧನೆ ಮಾಡಿದವರು, ಅವ್ರು ದೇ ಆರ್ ಆಲ್ ಗುಡ್ ಮ್ಯೂಸಿಷಿಯನ್ಸ್ ಆಲ್ಸೋ. ಏನೋ ಸೈನ್ಸಿಗೆ ಮತ್ತು ಈ ಮ್ಯೂಸಿಕ್ಕಿಗೆ ಭಾಳಷ್ಟು ಸಂಬಂಧ ಇದೆ. ನೀವು ಹೇಳಿದರೆ ಟೈಮ್ ಹೇಗೆ ಹೊಂದಿಸ್ಕೊಳ್ತೀರಿ ಅಂತ. ಅದೇ ನಾನು ಹೇಳಿದ್ನಲ್ಲ, 6ರಿಂದ 7 ಗಂಟೆ ನಿದ್ದೆ, ಉಳಿದ 17 ಗಂಟೆ ನೀವು ಹೇಗೆ ಅದನ್ನು ಹೊಂದಿಸ್ಕೊಳ್ತೀರಿ, ದಟ್ ಇಸ್ ಯುವರ್ ಕೆಪ್ಯಾಬಿಲಿಟಿ. ಆ್ಯಂಡ್ ಐ ವಿಲ್ ಟೆಲ್ ಯು ಒನ್ ಥಿಂಗ್, ಓನ್ಲಿ ಬ್ಯುಸಿ ಪರ್ಸನ್ ವಿಲ್ ಫೈಂಡ್ ಟೈಮ್. ಬ್ಯುಸಿ ಇರೋರಿಗೆ ಮಾತ್ರ ಎಲ್ಲದಕ್ಕೂ ಟೈಮ್ ಸಿಗ್ತದೆ. ಅವರು ಟೈಮನ್ನು ಎಲ್ಲದಕ್ಕೂ ಹೊಂದಿಸ್ಕೊಳ್ತಾರೆ. ಸೊ ಇಟ್ ಇಸ್ ಎ ರಿಕ್ವೈರ್ಮೆಂಟ್. ಸಂಗೀತ ಅನ್ನೋದು ನಮ್ಮ ಒಂದು ಲೈಫ್ ಇದು ಒಂದು ಅವಿಭಾಜ್ಯ ಅಂಗ ಆಗಿದೆ. ಸೊ ದ್ಯಾಟ್ಸ್ ಇಟ್. ಸರ್, ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಸರ್, ಇಷ್ಟು ವರ್ಷಗಳ ಕಾಲ ಟೀಚಿಂಗ್ ಮಾಡಿದಿರಿ, ಕೋಚಿಂಗ್ ಮಾಡಿದಿರಿ, ನಿಮ್ಮ ಲೈಫಲ್ಲಿ ಭಾಳ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ಗಳು ಇರಬೇಕು ಸರ್. ಒಂದಾದರೂ ಹ್ಯಾಪಿಯೆಸ್ಟ್ ಮೂಮೆಂಟ್, ನೀವು ತುಂಬ ಖುಷಿ ಕೊಟ್ಟ ಒಂದು ಮೂಮೆಂಟ್? ಒಂದು 1998 ಫಸ್ಟ್ ರ್ಯಾಂಕ್, ಸ್ಮಿತಾ ಶ್ಯಾಮ್ ಅಂತ ಹುಡುಗಿ ಒಂದು ಫಸ್ಟ್ ರ್ಯಾಂಕ್ ಬದಲಲ್ಲ. ದಟ್ ವಾಸ್ ದ ಟೈಮ್ ಐ ವಾಸ್ ವೆರಿ ಹ್ಯಾಪಿ. ಆ್ಯಂಡ್ ನಮಗೆ ಕಷ್ಟಗಳು ಪ್ರತಿ ವರ್ಷಗಳು ಬರ್ತವೆ, ಈಗ ಸಹ ಬರ್ತವೆ. ಯಾಕಂದರೆ ಎಲ್ಲಿ ಸುಖ ಇದೆ ಅಲ್ಲಿ ಕಷ್ಟ ಇದ್ದೇ ಇರ್ತದೆ. ಅದೊಂದು ದ್ವೈತ ಸಿದ್ಧಾಂತ ನನ್ನ ಪ್ರಕಾರ. ಬಟ್ ನಾವು ಹೇಗಿರಬೇಕಂದ್ರೆ, ನಮ್ಮ ಸಂಸ್ಕೃತ ಟೀಚರ್ ಹೇಳ್ತಾಯಿದ್ರು, ದುಃಖೇಶು ಅನುದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹಃ ವೀತರಾಗ ಭಯಕ್ರೋಧ ಸ್ಥಿತಧೀರ್ ಮುನಿರುಚ್ಯತೆ. ಅಂದರೆ ದುಃಖ ಮತ್ತು ಸುಖವನ್ನು ಸಮಾನವಾಗಿ ತಗೊಳ್ಬೇಕು ನಾವು.
ಯಾವುದರಲ್ಲಿಯೂ ಸುಖ ಬಂತಂತ ಭಯಂಕರ ಹಾರಲಿಕ್ಕಿಲ್ಲ, ದುಃಖ ಬಂತಂತ ತುಂಬ ಅಳ್ಲಿಕ್ಕಿಲ್ಲ. ವಿ ಹ್ಯಾವ್ ಟು ಮ್ಯಾನೇಜ್ ಯು ಹ್ಯಾವ್ ಟು ಕ್ರಿಯೇಟ್ ಎ ಗುಡ್ ಬ್ಯಾಲೆನ್ಸ್. ಸೊ ಹಾಗೆ ಇನ್ನೊಂದು ಖುಷಿ ಮೂಮೆಂಟ್ ಅಂದರೆ ಆ 2002 ಇಂದ ಪ್ರತಿ ವರ್ಷ ಕಂಟಿನ್ಯೂಸ್ ರ್ಯಾಂಕ್ ಬರ್ತಾ ಇತ್ತಲ್ಲ, ಮತ್ತು ನಮ್ಮ ಸ್ಟೂಡೆಂಟ್ಸ್ ಹೋಗಿ ಬೇರೆ ಬೇರೆ ಕಡೆಯಲ್ಲಿ ಸೆಟ್ಲಾಗಿ, ಸರ್ ಐ ಗಾಟ್ ಎ ಜಾಬ್ ಇನ್ ದಿಸ್, ಸರ್ ಐ ಆಮ್ ಯುವರ್ ಸ್ಟೂಡೆಂಟ್, ಐ ವಾಸ್ ಯುವರ್ ಸ್ಟೂಡೆಂಟ್, ಐ ಹ್ಯಾವ್ ಕಂಪ್ಲೀಟೆಡ್ ಮೈ MD ಅಂತ ಹೇಳುವಾಗ ಬಹಳ ಖುಷಿ ಆಗ್ತದೆ. ಅಪಾರ್ಟ್ ಫ್ರಮ್ ದಟ್ ಇನ್ನೊಂದು ಖುಷಿ ಮೂಮೆಂಟ್ ಅಂತ ಹೇಳಿದರೆ, ಕಳೆದ ವರ್ಷ ಮೇ 11, 2014 ನಾವು ಒಳಚ್ಚಿಲಲ್ಲಿ ಒಂದು ರೆಸಿಡೆನ್ಷಿಯಲ್ ಕ್ಯಾಂಪಸ್ ಒಂದು ಕಾಲೇಜ್ ಮಾಡಿದ್ದೊಂದು ಸುಮಾರು 50 ಎಕರೆ ಜಾಗದಲ್ಲಿ. ಅದು ಪ್ರತಿಯೊಬ್ಬರು ಒಂದು ನೋಡಬೇಕಾದ ಒಂದು ಕಾಲೇಜ್. ಭಾಳ ಚೆಂದ ಮಾಡಿದ್ದೇವೆ ನಾವು. ನಾನು ಹೇಳಿದ ಪಾಶ್ ಅಂತ ಹೇಳ್ತಾ ಇಲ್ಲ, ಬಟ್ ಭಾಳ ಒಂದು ಸುಂದರ ತಾಣದಲ್ಲಿದೆ ಅದು. ಮತ್ತು ನಮ್ಮ ಒಂದು ಏನು ಸೌಂದರ್ಯ ಒಂದು ಪ್ರಜ್ಞೆ ಇದೆಯಲ್ಲ, ಅದನ್ನು ಅಲ್ಲಿ ನಾವು ಹಾಕಿದ್ದೇವೆ. ಸೊ ಇಟ್ಸ್ ರಿಯಲಿ ಬ್ಯೂಟಿಫುಲ್, ಇಟ್ಸ್ ಕಮ್ಮಿಂಗ್ ಅಪ್ ವೆರಿ ವೆಲ್. ಇಟ್ಸ್ ಎ ರೆಸಿಡೆನ್ಷಿಯಲ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಓನ್ಲಿ ಸೈನ್ಸ್ ಸ್ಟ್ರೀಮ್. ನಮ್ಮ ಇಡೀ ಕಾಲೇಜ್ ಈಗ ಸದ್ಯದ ಮಟ್ಟಿಗೆ ಇರೋದು ಸೈನ್ಸ್ ಸ್ಟ್ರೀಮ್ ಮಾತ್ರ. ಸೊ ಅದೊಂದು ಖುಷಿ ಮೂಮೆಂಟ್. ಇದು ನಮ್ಮ ಶೈಕ್ಷಣಿಕ ವಿಚಾರದಲ್ಲಿ. ಸಂಗೀತದ ವಿಚಾರದಲ್ಲಿ ಖುಷಿಯ ವಿಚಾರ ಅಂತೇಳಿದರೆ, ನನಗೊಂದು ಭಾಳ ಮನಸ್ಸಿತ್ತು. ನನ್ನ ಪ್ರಕಾರ ಈ ಇಡೀ ಸಂಗೀತ ಕ್ಷೇತ್ರದಲ್ಲಿ ಬೆಸ್ಟ್ ಪ್ರೋಗ್ರಾಮ್ ಅಂತೇಳಿದರೆ ಪಂಡಿತ್ ಶಿವಕುಮಾರ್ ಶರ್ಮಾ ಆ್ಯಂಡ್ ಜಾಕಿರ್ ಹುಸೇನ್. ಇವರು ನನ್ನ ಮ್ಯೂಸಿಕಲ್ ಐಕಾನ್ಸ್. ಇವರ ಸಂಗೀತ ಕಾರ್ಯಕ್ರಮವನ್ನು ನಾನು ಆರ್ಗನೈಸ್ ಮಾಡಬೇಕಂತ ಬಹಳಷ್ಟು ಆಸೆ ಇತ್ತು. 2009 ಅದನ್ನು ಮಾಡಿದ್ವಿ. ಈ TMA ಕನ್ವೆನ್ಷನ್ ಸೆಂಟ್ರಲ್ಲಿ ಕರಾವಳಿ ಉತ್ಸವ ಪ್ರಯುಕ್ತ ಅದನ್ನು ಮಾಡಿದ್ದು. ಆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಎಲ್ಲರೂ ಸೆಟ್ಲಾಗಿ ಕೇಳ್ತಾ ಇರುವಾಗ ಅದೊಂದು ಖುಷಿ ಬಂದದ್ದಿದೆಯಲ್ಲ, ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಇಟ್ ವಾಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಇನ್ ಮ್ಯೂಸಿಕ್. ನಾಡಿನ ಶ್ರೇಷ್ಠ ಸಂಗೀತ ಕಲಾವಿದರು ಹರಿಪ್ರಸಾದ್ ಚೌರಾಸಿಯಾ, ಶಿವಕುಮಾರ್ ಶರ್ಮಾ, ಉಸ್ತಾದ್ ಸುಲ್ತಾನ್ ಖಾನ್, ಜಾಕಿರ್ ಹುಸೇನ್ ಇವರ ಜೊತೆಗೆಲ್ಲ ನೀವು ಹಾರ್ಮೋನಿಯಂ ಪ್ಲೇ ಮಾಡಿದಿರಿ. ದೊಡ್ಡ ಇಲ್ಲ, ಅವರೊಟ್ಟಿಗೆ ಹಾರ್ಮೋನಿಯಂ ಪ್ಲೇ ಮಾಡಿದ್ದಲ್ಲ, ಅವರ ಕಾರ್ಯಕ್ರಮಗಳನ್ನು ಮಾಡಿದ್ದು. ಅವರೊಟ್ಟಿಗೆ ಹಾರ್ಮೋನಿಯಂ ಪ್ಲೇ ಮಾಡಲಿಕ್ಕೆ ಅವರು ದೇ ಆರ್ ಆಲ್ ಇದು ಮೇನ್ ಆರ್ಟಿಸ್ಟ್, ಅವರೆಲ್ಲ ಇನ್ಸ್ಟ್ರೂಮೆಂಟಲಿಸ್ಟ್. ಹಾರ್ಮೋನಿಯಂ ಅಕಂಪನಿಮೆಂಟ್ ಕ್ಯಾನ್ ಬಿ ಡನ್ ಓನ್ಲಿ ಫಾರ್ ವೋಕಲ್ ಮ್ಯೂಸಿಕ್. ಈಗ ಪಂಡಿತ್ ವೆಂಕಟೇಶ್ ಕುಮಾರ್, ಪಂಡಿತ್ ಜಯತೀರ್ಥ ಮೇವಂಡಿ, ಪಂಡಿತ್ ಕೈವಲ್ಯ ಕುಮಾರ್ ಗುರವ್, ಮತ್ತು ನಮ್ಮ ಪಂಡಿತ್ ವಿನಾಯಕ್ ತೋರ್ವಿ, ಆ್ಯಂಡ್ ಈ ನಮ್ಮ ಉಸ್ತಾದ್ ಮಷ್ಕೂರ್ ಅಲಿ ಖಾನ್, ನ್ಯಾಷನಲ್ ಲೆವೆಲ್ ಆರ್ಟಿಸ್ಟ್, ಮತ್ತು ಪಂಡಿತ್ ಸಾಜನ್ ಮಿಶ್ರಾ ಅವರೊಟ್ಟಿಗೆಲ್ಲ ಒಂದು ಹಾರ್ಮೋನಿಯಂ ಸಾಥ್ ಮಾಡೋದಂದರೆ ಒಂದು ಎಕ್ಸೈಟಿಂಗ್ ಸಿಚುವೇಶನ್ ಅದು. ಅಂಥ ಒಂದು ಒಳ್ಳೆಯ ಅವಕಾಶಗಳು ನನಗೆ ಸಿಕ್ಕಿದ್ದಾವೆ. ಸರ್, ಇವತ್ತಿಗೂ ಪ್ರಾಕ್ಟೀಸ್ ಮಾಡ್ತೀರಾ ಹಾರ್ಮೋನಿಯಮನ ಅಂತ ಹೇಳಿ? ಹೌದು, ಮಾಡ್ತೇನೆ. ಡೈಲಿ ಬೇಸಿಸ್ ಅಂತ ಹೇಳೋದಿಲ್ಲ ನಾನು, ಬಟ್ ಡೈಲಿ ಪ್ರಾಕ್ಟೀಸ್ ಮಾಡಬೇಕಂತ ಆಸೆ ಇರ್ತದೆ. ಬಟ್ ಸಮ್ಟೈಮ್ಸ್ ಐ ಫೇಲ್ ಟು ಗೆಟ್ ದ್ಯಾಟ್ ಟೈಮ್. ಮೇ ಬಿ ಇಟ್ ಇಸ್ ಮೈ ಲ್ಯಾಕ್ ಆಫ್ ಪ್ಲ್ಯಾನಿಂಗ್. ಬಟ್ ತಿಂಗಳಲ್ಲಿ ಸಾಧಾರಣ 10 ರಿಂದ 15 ದಿವಸ ಆದರೂ ನಾನು ಒಂದು ಅರ್ಧ ಗಂಟೆ ಆದರೂ ಪ್ರಾಕ್ಟೀಸ್ ಮಾಡ್ತೇನೆ. ಸರ್, ನಿಮ್ಮ ಲೈಫಿನ 2 ಗ್ರೇಟ್ ಐಕಾನ್ಸ್ಗಳು, ಮರಳಿಗೆ ಸಾಧ್ಯ ಆಗೋದಿಲ್ಲ ಅಂತ ಹೇಳೋದು 2 ಐಕಾನ್ಸ್ಗಳು. ನಾನು ಹೈಸ್ಕೂಲಲ್ಲಿರುವಾಗ ನನಗೆ ಸೈನ್ಸಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಬರಲಿಕ್ಕೆ ಕಾರಣ ಒಬ್ಬರು ಸದಾನಂದ್ ಹೊಳ್ಳ ಅಂತ ಒಬ್ಬರು ಟೀಚರ್. ಭಾಳ ಚೆಂದ ಮಾಡಿ ಸೈನ್ಸ್ ಕಲಿಸ್ತಾಯಿದ್ರು. ಸೊ ಅದು ಬಹುಶಃ ನನಗೆ ಸೈನ್ಸಲ್ಲಿ ಒಂದು ಟೀಚಿಂಗ್ ಆರ್ಟು ನನ್ನಲ್ಲಿ ಇದೆ ಅಂತ ಅದು ಹೊರಹೊಮ್ಮಲಿಕ್ಕೆ ಕಾರಣ ಅದಿರ್ಬೋದೇನೋ ನನಗನ್ನಿಸ್ತದೆ. ಐ ಆಮ್ ಗ್ರೇಟ್ಫುಲ್ ಟು ಹಿಮ್. ಸರ್, ಅನದರ್ ವೆರಿ ಗುಡ್ ಟೀಚರ್. ಮತ್ತು ನಮ್ಮ ಮಕ್ಕಳೇ ನಮಗೆ ಐಕಾನ್ಸ್. ನಮ್ಮ ಸ್ಟೂಡೆಂಟ್ಸ್ ಕಮ್ಯುನಿಟಿ ಏನಿದೆ ಅವರೇ ನಮಗೆ ಐಕಾನ್ಸ್. ಸರ್, ನಿಮ್ಮ ಲೈಫಿನ ಒಂದು ಗ್ರೀವೆನ್ಸ್, ಮಿಸ್ ಆಯ್ತಲ್ಲ, ಕಳ್ಕೊಂಡಲ್ಲ, ಒಂದು ಗ್ರೀವೆನ್ಸ್ ನೆನಪು ಮಾಡ್ಕೊಳ್ಳಿ ಸರ್. ಇಲ್ಲ, ಯಾಕಂದರೆ ಅಂಥದ್ದು ಆಪರ್ಚುನಿಟಿ ನನಗೆ ಸಿಗಲೇ ಇಲ್ಲ. ಲೈಫಲ್ಲಿ ಎಷ್ಟೋ ವಿಷಯಗಳು ಹೋಯ್ತಲ್ಲ ಅಂತ ಪುನಃ ಬರ್ತದೆ. ಆಪರ್ಚುನಿಟೀಸ್ ವಿಲ್ ಕಮ್ ಅಗೇನ್. ಸೊ ಆ್ಯಂಡ್ ವಿ ಮಸ್ಟ್ ಗ್ರ್ಯಾಬ್ ದ್ಯಾಟ್ ಆಪರ್ಚುನಿಟಿ. ಸೊ ಮೆನಿ ಅ ಟೈಮ್ಸ್ ವಿ ಹ್ಯಾವ್ ಗ್ರ್ಯಾಬ್ ದ ಆಪರ್ಚುನಿಟೀಸ್, ಆ್ಯಂಡ್ ಇಫ್ ನಾಟ್ ಫಸ್ಟ್ ಆಪರ್ಚುನಿಟಿ, ಸೆಕೆಂಡ್ ಆಪರ್ಚುನಿಟಿ ವಿಲ್ ಕಮ್. ಸೊ ಐ ನೆವರ್ ಹ್ಯಾವ್ ಎನಿ ಗ್ರೀವೆನ್ಸಸ್ ರಿಗಾರ್ಡಿಂಗ್ ಅಯ್ಯೋ ಹೋಯ್ತಲ್ಲ, ಇಲ್ಲ, ಖಂಡಿತ ಇಲ್ಲ. ಸರ್, ನಿಮ್ಮ ಪ್ರಕಾರ ಸ್ಕೈ ಇಸ್ ದ ಲಿಮಿಟ್ ಅಂದರೆ ಏನು ಸರ್? ಆಕಾಶವೇ ಮಿತಿ ನಿಮ್ಮ ಪ್ರಕಾರ? ನೀವು ಹೇಳಿದರೆ ಭಾಳಷ್ಟು ಸಾಧನೆ ಮಾಡಿದ್ದೀರಿ ಅಂತ. ನಾನು ಹೇಳಿದ್ದು ಸಾಧನೆ ಏನೂ ಸಾಕಾಗೋದಿಲ್ಲ. ಸ್ಕೈ ಇಸ್ ದ ಲಿಮಿಟ್ ಫಾರ್ ಸಚ್ ಅಚೀವ್ಮೆಂಟ್. ಇನ್ನೂ ಭಾಳಷ್ಟಿದೆ ಸಾಧನೆ ಮಾಡುವಂಥದ್ದು. ಆ ಸಾಧನೆಗೆ ಸ್ಕೈ ಇಸ್ ದ ಲಿಮಿಟ್. ಕರೆಕ್ಟ್ ಇದೆ ನೀವು ಹೇಳಿದ್ದು. ಸರ್, ಇನ್ನೂ 10 ವರ್ಷ ಆದಮೇಲೆ ನೀವೇನು ಮಾಡಬೇಕು ಅಂತ ಆಸೆ ಪಡ್ತೀರಿ ಸರ್? ಐ ಡೋಂಟ್ ನೋ. ಐ ವಿಲ್ ಫುಲ್ಲಿ ಗೆಟ್ ಇನ್ವಾಲ್ವ್ಡ್ ವಿತ್ ದಿಸ್. ಈವನ್ ಟುಡೇ ಐ ಆಮ್ ಎ ಟೀಚರ್. ಈವನ್ ಇನ್ ದ ಫ್ಯೂಚರ್ ಐ ಡೋಂಟ್ ವಾಂಟ್ ಟು ಕ್ವಿಟ್ ಟೀಚಿಂಗ್. ಈಗ ಸಹ ನಾನು ಕ್ಲಾಸ್ ಮಾಡ್ತೇನೆ, ಆ್ಯಂಡ್ ಐ ಗೆಟ್ ಲಾಟ್ ಆಫ್ ಪ್ಲೆಷರ್ ಔಟ್ ಆಫ್ ಇಟ್. ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಟೀಚಿಂಗ್ ಆ್ಯಂಡ್ ಮ್ಯೂಸಿಕ್, ಲೆಟ್ ಮಿ ಸಿ ಹೌ ಇಟ್ ಗೋಸ್. ದೇವರು ಎಷ್ಟು ಶಕ್ತಿ ಕೊಡ್ತಾನೆ ಅಷ್ಟು ಕಾಲ ಇದನ್ನು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಹೋಗ್ಬೇಕನ್ನೋ ಆಸೆ. ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ಮೈ ಫ್ಯಾಮಿಲಿ ಆಲ್ಸೋ. ಮೈ ವೈಫ್ ಈಸ್ ಆಲ್ಸೋ ಸಪೋರ್ಟಿಂಗ್.
in music as well as academics very well, and she is also very good in that. And ನಮ್ಮ ಮಗ he is BTech from NITK Surathkal, and now he is doing Master of Science in University of Arizona US, and he is a very good sitarist also. He is guided by a able guru, Ustad Rafiq Khan. And ಸಾಧಾರಣ ಅದೊಂದು ಇನ್ನೊಂದು ಎಕ್ಸಾಂಪಲ್ ತಗೊಳ್ಬೋದು ನೀವು. ಒಂದು ಸ್ಟೂಡೆಂಟಿಗೆ ಒಳ್ಳೆಯ ಗುರು ಸಿಗೋದು ಜನ್ಮ ಜನ್ಮಾಂತರದ ಪುಣ್ಯ. ಅಂಥ ಒಳ್ಳೆ ಗುರು ಉಸ್ತಾದ್ ರಫೀಕ್ ಖಾನ್ ನಮ್ಮ ಮಗನಿಗೆ ಸಿಕ್ಕಿದ್ದಾರೆ. ಅದರಿಂದಾಗಿ ಅವನು ಒಳ್ಳೆ ಮ್ಯೂಸಿಕ್ ಕಲಿಯುವಾಗಾಯಿತು. ನಮ್ಮ ಸಪೋರ್ಟ್ ಇದೆ, ಬಟ್ ದಿಸ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಹೌದು ಸ್ನೇಹಿತರೆ, ಇವತ್ತು ಬಹಳಷ್ಟು ಮಾತುಕತೆ ಆಯಿತು. ನನಗನ್ನಿಸ್ತಾ ಇದೆ ಸ್ಕೈ ಇಸ್ ದ ಲಿಮಿಟ್ ಕಾರ್ಯಕ್ರಮಕ್ಕೊಂದು ಸವ್ಯಸಾಚಿ ಪ್ರತಿಭೆ ಇವತ್ತು ನಮ್ಮ ಜೊತೆಗಿದೆ. ಹೌದು ಸ್ನೇಹಿತರೆ, ಅತ್ಯಂತ ಸಣ್ಣ ವಯಸ್ಸಲ್ಲಿ ಅವರು ಅತಿ ದೊಡ್ಡ ಸಾಧನೆಗಳನ್ನು ಮಾಡಿದ್ದಾನೆ. ವರ್ಷಕ್ಕೊಂದು 6,500 ಅಂತ ಹೇಳಿದ್ರೆ 28 ವರ್ಷಗಳ ಅವಧಿ ಲಕ್ಷಾಂತರ ವಿದ್ಯಾರ್ಥಿಗಳು ಎಕ್ಸ್ಪರ್ಟ್ ಮೂಲಕ ಹೊರಗೆ ಬಂದಿದ್ದಾರೆ. ಲೈಫಲ್ಲಿ ಎಕ್ಸ್ಪರ್ಟೈಸ್ ಪಡ್ಕೊಂಡಿದ್ದಾರೆ, ಅವರ ಬದುಕನ್ನು ಕಟ್ಕೊಂಡಿದ್ದಾರೆ. ಭಾಳ ದೊಡ್ಡ ಡಾಕ್ಟರ್ಸ್ಗಳಾಗಿದ್ದಾರೆ, ಭಾಳ ದೊಡ್ಡ ಇಂಜಿನಿಯರ್ಸ್ಗಳಾಗಿದ್ದಾರೆ, ಭಾಳ ದೊಡ್ಡ ಕಂಪನಿಗಳಲ್ಲಿ ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲ ನೆನಪಿಟ್ಕೊಳ್ಳುವಂಥ ಹೆಸರು ಅಂತ ಹೇಳಿದ್ರೆ ಸ್ನೇಹಿತರೆ ನರೇಂದ್ರ ಎಲ್ ನಾಯಕ್ ಅವರು. ಇವತ್ತು ಮ್ಯೂಸಿಕ್ ಮತ್ತು ಟೀಚಿಂಗ್ ಅವರ ಪ್ಯಾಷನ್ ಅಂತ ಸ್ವಲ್ಪ ಪ್ರೀತಿಯಿಂದ ಹೇಳಿದ್ದಾರೆ. ಲೈಫಲ್ಲಿ ತುಂಬ ರಿಸ್ಕ್ ತಗೊಳ್ಳುವಂಥ ನಿರ್ಧಾರಗಳನ್ನು ಭಾಳ ಚೆನ್ನಾಗಿ ಅವರು ತಗೊಳ್ತಾರೆ, ಜೊತೆಗೆ ಅದನ್ನು ಭಾಳ ಚಂದವಾಗಿ ಹ್ಯಾಂಡಲ್ ಮಾಡ್ತಾರೆ. ಅವರಿಗೆ ಪ್ರೊಫೆಷನ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಗೊತ್ತಿದೆ, ಜೊತೆಗೆ ಅವರು ಪ್ರೇರಣೆ ಕೊಡೋ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇವತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅವರು ನಿಂತ್ಕೊಂಡು ಮಾತನಾಡ್ತಾರೆ ಅಂತಾದರೆ ಆ ಶಕ್ತಿ ಅವರ ಮಾತುಗಳಲ್ಲಿ ವ್ಯಕ್ತವಾಗ್ತದೆ. ಜೊತೆಗೆ ಅವರು ಇನ್ಫ್ಲುಯೆನ್ಸ್ ಮಾಡ್ತಾರೆ, ಅವರ ಪ್ರಭಾವವನ್ನು ಬೀರ್ತಾ ಹೋಗ್ತಾರೆ. ಇಂತಹ ಒಂದು ವ್ಯಕ್ತಿತ್ವ ಇವತ್ತು ನಮ್ಮ ಜೊತೆ ಮಾತಾಡಿದ್ದು ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಸ್ಕೈ ಇಸ್ ದ ಲಿಮಿಟ್ ಕಾರ್ಯಕ್ರಮಕ್ಕೆ ನಿಜವಾಗಿರ್ತಕ್ಕಂಥ ಅರ್ಥ ಬಂದಿರತಕ್ಕಂಥದ್ದು ನಾನು ಅವರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಮತ್ತು ಶುಭಾಶಯಗಳನ್ನು, ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕನಸುಗಳು ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಅಂತ ಆಸೆ ಪಡ್ತೇನೆ. ಸೊ ನಿಮಗೆ ಸ್ಪಂದನ ವಾಹಿನಿ ಎಲ್ಲ ವೀಕ್ಷಕರ ಪರವಾಗಿ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್, ಅಮೂಲ್ಯ ಸಮಯವನ್ನು ಕೊಟ್ಟಿದ್ದಾರೆ, ಒಳ್ಳೆ ಮಾತನ್ನು ಹೇಳಿದ್ದಾರೆ, ಒಳ್ಳೆ ಪ್ರೇರಣೆ ಕೊಟ್ಟಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಇವತ್ತು ಸಂಚಿಕೆಯನ್ನು ಬೀಳ್ಕೊಡ್ತಾ ಇದ್ದೇನೆ. ಮುಂದಿನ ವಾರ ಮತ್ತೊಂದು ಸಂಚಿಕೆ ಒಟ್ಟಿಗೆ ಮತ್ತೊಬ್ಬ ಜೊತೆ ಮತ್ತೆ ಮಾತಾಡೋಣ. ಸ್ಪಂದನ ವಾಹಿನಿ ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ದ ಬೆಸ್ಟ್.